ಇವತ್ತು ದೇವರು ಕೊಟ್ಟಂತಹ ಒಂದು ಸಂತೋಷದ ಸಂದೇಶ ಅಂತ ಹೇಳಿದರೆ, ಕಳೆದುಕೊಂಡದ್ದನ್ನು ಹಿಂದಕ್ಕೆ ಪಡೆಯುವುದು ಹೇಗೆ, ಪಡೆಯುವುದಲ್ಲ ಪಡೆಯುವುದು ಹೇಗೆ. ಎಷ್ಟೋ ಜನರು ಇವತ್ತೇನಾಗಿದೆ ಅಂದರೆ, ಕಳೆದುಕೊಂಡದನ್ನು ದೇವರು ಕೊಡ್ತಾನೆ ಕೊಡ್ತಾನೆ ಅಂತ ಮೆಸೇಜ್ ಮಾಡ್ತಾರೆ. ಹೆಂಗೆ ಕೊಡ್ತಾನೆ ಅದು ಬೇಕು. ಆಮೇನ್ ಆಮೇನ್. ಕೋಟೆ ಒಳಗೆ ಹೋಗೋದು ಮುಖ್ಯ ಅಲ್ಲ, ಕೋಟೆಯಿಂದ ಹೊರಗೆ ಬರೋದು ಹೆಂಗಂತ ತಿಳ್ಕೊಳ್ಬೇಕು. ಒಳಗೆಲ್ಲರೂ ಹೋಗ್ತಾರೆ. ಆಮೇನ್. ಒಳಗೆ ಬಹಳ ಜೋಶಿಂದ ಖುಷಿಯಿಂದಲೋ ಅಥವಾ ಒಂದು ಏನೋ ಬಹಳ ಶಕ್ತಿಶಾಲಿಯಾಗಿ ಒಳಗೆ ನುಗ್ಗುತ್ತೀವಿ. ಆದರೆ ಹೊರಗೆ ಬರೋದು ಗೊತ್ತಿರೋದಿಲ್ಲ ಕೆಲವರು, ಎಲ್ಲಿ ಬರೋದು ಅಂತ. ಇವತ್ತು ನಾನು ದೇವರ ವಾಕ್ಯದಲ್ಲಿ ನಿಮಗೆ ಹೇಳಿಕೊಡ್ಲಿಕ್ಕೆ ಹೋಗ್ತೀನಿ, ಹೇಗೆ ಹಿಂದಕ್ಕೆ ಪಡೆಯುವುದು, ಕಳೆದುಕೊಂಡದ್ದನ್ನು ಹೇಗೆ ಹಿಂದಕ್ಕೆ ಪಡೆಯುವುದು ಎನ್ನುವುದನ್ನು ನಾನು ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಆಧಾರವಾಗಿ ಒಂದು ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ಯಾವ ರೀತಿ ನಾವು ಹಿಂದಕ್ಕೆ, ಎಷ್ಟು ಜನರಿಗೆ ಬೇಕು ಹಿಂದಕ್ಕೆ ಬೇಕೇ ಬೇಕು ನಮಗೆ. ಆಮೇನ್. ನಾವು ಬಿಡುವ ಜನಾಂಗ ಅಲ್ಲ, ನಾವು ತೆಗೆದುಕೊಳ್ಳುವ ಜನಾಂಗ. ಆಮೇನ್. ಏನೆಲ್ಲ ಕಳ್ಕೊಂಡಿದ್ದೇವೋ, ಏನೆಲ್ಲ ನಷ್ಟ ಆಗಿದೆಯೋ ಅದನ್ನು ವಾಪಸ್ಸು ಪಡೆಯೋದಕ್ಕೆ ಹೇಗೆ ಅಂತ ದೇವರು ಇವತ್ತು ಹೇಳಲಿಕ್ಕಾಗಿ ಹೋಗ್ತಾರೆ. ಆಸಕ್ತಿ ಉಳ್ಳವರು ಒಂದು ಸಾಮುವೇಲ 30ನೇ ಅಧ್ಯಾಯಕ್ಕೆ ಬರೋಣ. ಒಂದು ಸಾಮುವೇಲ 30ನೇ ಅಧ್ಯಾಯಕ್ಕೆ ಹೋದಾಗ ನಮಗಲ್ಲಿ ಗೊತ್ತಾಗುತ್ತೆ, ದಾವೀದನು ಚಿಕ್ಲಗ್ ಪಟ್ಟಣಕ್ಕೆ ಬರುವಾಗ ಆ ಪಟ್ಟಣ ಏನಾಗಿತ್ತಂತ ಹೇಳಿದರೆ, ಪೂರ್ಣವಾಗಿ ಅಮಾಲೇಕರು ಅದನ್ನು ಸುಟ್ಟು ಬಿಟ್ಟು ನಾಶ ಮಾಡಿ ಅದರಲ್ಲಿ ಹೊಗೆ ಬೆಂಕಿ ಏಳ್ತಾ ಇದೆ. ದಾವೀದ ಬಂದು ನೋಡ್ತಾನೆ, ಅರೆ ಒಂದು ಕಡೆ ಹೊಗೆ, ಒಂದು ಕಡೆ ಬೆಂಕಿ, ಒಂದು ಕಡೆ ಜನರಿಲ್ಲ, ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ, ಹೆಂಡತಿ ಮಕ್ಕಳನ್ನು ತೆಗೆದುಕೊಂಡು ಹೋಗಿದ್ದಾಳೆ. ತಾನು ಪ್ರೀತಿಸಿದಂತಹ ಹೆಂಡತಿ, ತಾನು ಇಷ್ಟಪಟ್ಟು ಮದುವೆಯಾಗಿ ಕರ್ಕೊಂಡು ಬಂದಂತಹ ಹೆಂಡತಿಯರನ್ನು ಎಳ್ಕೊಂಡು ಹೋಗಿದ್ದಾರೆ, ಮಕ್ಕಳನ್ನು ಎಳ್ಕೊಂಡು ಹೋಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಓದಿಕೊಳ್ಳೋಣ. ದಾವೀದನು ಅವನ ಜನರು 3ನೆಯ ದಿನ ಚಿಕ್ಲಗ್ ಊರನ್ನು ಮುಟ್ಟಿದರು. ಅಷ್ಟರೊಳಗೆ ಅಮಾಲೇಕ್ಯರು ದಂಡೆತ್ತಿ ದಕ್ಷಿಣ ಪ್ರಾಂತಕ್ಕೂ ಚಿಕ್ಲಗ್ ಊರಿಗೂ ಬಂದು ಚಿಕ್ಲಗ್ ಊರನ್ನು ಸುಟ್ಟು ಹಾಳು ಮಾಡಿ ಅದರಲ್ಲಿದ್ದ ಎಲ್ಲ ಹೆಂಗಸರನ್ನು, ಚಿಕ್ಕವರನ್ನು, ದೊಡ್ಡವರನ್ನು ಸೆರೆ ಹಿಡಿದುಕೊಂಡು ಹೋಗಿದ್ದರು. ಆದರೆ ಯಾರನ್ನು ಕೊಂದಿರಲಿಲ್ಲ. ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು, ತಮ್ಮ ಹೆಂಡತಿಯರು, ಗಂಡು ಹೆಣ್ಣು ಮಕ್ಕಳು ಸೆರೆಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು ಅವರು ತಮ್ಮಿಂದಾಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ದಾವೀದನು ಇಬ್ಬರ ಹೆಂಡತಿಯರಾದ ಇಸ್ರಾಯೇಲ್ನವಳಾದ ಅಹೀನೋಮಮಳು, ಕರ್ಮೇಲನ್ಯಾದ ನಾಬಾಲನ ಹೆಂಡತಿಯಾದ ಅಬಿಗೈಲಳು ಸೆರೆಯಾಗಿ ಹೋಗಿದ್ದರು. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಅಹೀಮೆಲೆಕನ ಮಗನಾದ ಎಬ್ಯಾತಾರನಿಗೆ ದಯವಿಟ್ಟು ಎಫೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ತಂದನು. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನೂ ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ನಾವು ಯೋಚನೆ ಮಾಡುವಾಗ ದಾವೀದನಂತೆ ನಮ್ಮ ಪರಿಸ್ಥಿತಿ ಇವತ್ತಾಗಿದೆ. ಏನು ಪರಿಸ್ಥಿತಿ? ಕೆಲವರು ಅನೇಕ ಸಂಗತಿಗಳಲ್ಲಿ ಹೋಗುವಾಗ ಅನೇಕ ವಿಷಯಗಳಲ್ಲಿ ಅವರು ಅನೇಕ ಕಳೆದುಕೊಂಡಿದ್ದಾರೆ. ಏನು ಕಳೆದುಕೊಂಡಿದ್ದಾರೆ ಅಂತ ಹೇಳಿದರೆ, ಪ್ರತಿಯೊಬ್ಬರು ತಮ್ಮ ಜೀವಿತದ ಕಾಲಾವಧಿಯಲ್ಲಿ ತಂದೆ ತಾಯಿಗಳನ್ನು ಕಳ್ಕೊಂಡಿರ್ಬೋದು, ಮಕ್ಕಳನ್ನು ಕಳ್ಕೊಂಡಿರ್ಬೋದು, ಸಂಪತ್ತನ್ನು ಕಳ್ಕೊಂಡಿರ್ಬೋದು, ಆರೋಗ್ಯ ಕಳ್ಕೊಂಡಿರ್ಬೋದು, ಕುಟುಂಬಸ್ಥರನ್ನು ಕಳ್ಕೊಂಡಿರ್ಬೋದು, ಸ್ನೇಹಿತರನ್ನು ಕಳ್ಕೊಂಡಿರ್ಬೋದು. ತಮ್ಮ ಜೀವಿತದಲ್ಲಿ ಅನೇಕ ಬಹು ಪ್ರೀತಿ ಉಳ್ಳಂಥದ್ದು, ಅಮೂಲ್ಯವಂಥದ್ದನ್ನು ಜನರು ಕಳ್ಕೊಂಡಿದ್ದಾರೆ. ಯಾಕೆ ಕಳ್ಕೊಳ್ತಾರೆ ಅಂತ ಹೇಳಿದರೆ, ನಿಮಗೆ ಚೆನ್ನಾಗಿ ಗೊತ್ತು, ಶತ್ರು ಯಾವಾಗಲೂ ಬರುವುದು ಕದ್ದುಕೊಳ್ಳೋದಕ್ಕೂ ನಾಶ ಮಾಡೋದಕ್ಕೂ. ಯೋಹಾನ್ ಸುವಾರ್ತೆ 10:10 ಹೀಗೆ ಹೇಳಿದೆ, ಆತನು ಬರುವುದು ಕದ್ದುಕೊಳ್ಳುವುದಕ್ಕೂ ನಾಶ ಮಾಡುವುದಕ್ಕೂ, ಆದರೆ ನನ್ನ ದೇವರು ಬರೋದು ಜೀವವನ್ನು ಕೊಡುವುದಕ್ಕಾಗಿ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಶತ್ರು ಕದ್ದುಕೊಂಡು ಹೋದಾಗ ದಾವೀದನು ಏನು ಮಾಡ್ತಾನೆ? ದಾವೀದನಿಗೆ ಈಗ ದಾವೀದ ನೋಡ್ತಾನೆ,
ಅರೆ, ಒಂದು ಕಡೆಯಿಂದ ಹೊಗೆ ಬರ್ತಾ ಇದೆ, ಇನ್ನೊಂದು ಕಡೆಯಿಂದ ಬೆಂಕಿ ಏಳ್ತಾ ಇದೆ, ಜನರಲ್ಲೂ ಕೂಗಾಟ ಪ್ರಾರಂಭವಾಗಿದೆ, ಅನೇಕರನ್ನ ಕೊಂದಿದ್ದಾರೆ, ಎಳ್ಕೊಂಡೋಗಿದ್ದಾರೆ. ಅಷ್ಟೇ ಅಲ್ಲದೆ ದಾವಿದನ ಹೆಂಡತಿಯರನ್ನ ಪ್ರೀತಿಸಿದ ಮಕ್ಕಳನ್ನ ಎಳ್ಕೊಂಡೋಗಿದ್ದಾರೆ. ಈ ಸಮಯದಲ್ಲಿ ನಾನು ನೀನಾಗಿದ್ದರೆ ಯಾವ ಪರಿಸ್ಥಿತಿಯಲ್ಲಿ ಇರ್ತಾ ಇದ್ವಿ? ಆಮೆನ್. ಆದಿಕಾಂಡದಿಂದ ಪ್ರಕಟಣೆಯವರೆಗೆ ನಾವು ಅದನ್ನು ನೋಡುವಾಗ ಹೋರಾಟ ಇಲ್ಲದ ವ್ಯಕ್ತಿ ಇರಲಿಲ್ಲ, ಶೋಧನೆಗೆ ಒಳಪಡದ ವ್ಯಕ್ತಿ ಇರಲಿಲ್ಲ. ದೇವರು ಆ ಒಂದು ಸತ್ಯವೇದದಲ್ಲಿ ನಮಗೆ ಕಲಿಸ್ಲಿಕ್ಕೆ ಹೋಗ್ತಾರೆ, ಮಗನೇ ಮಗಳೇ, ಹೋರಾಟಗಳುಂಟು, ಶೋಧನೆಗಳುಂಟು, ಪರಿಶೋಧನೆಗಳುಂಟು. ಸ್ನೇಹಿತರಿಂದ ಬರುತ್ತೆ, ಸಭೆಯಿಂದ ಬರ್ಬೋದು, ತಂದೆ ತಾಯಿಯಿಂದ ಬರ್ಬೋದು, ನಿನ್ನ ಊರಿನಿಂದ ಬರ್ಬೋದು. ಅನೇಕ ಹೋರಾಟಗಳನ್ನು ಆದಿಕಾಂಡದಿಂದ ಪ್ರಕಟಣೆವರೆಗೆ ಮಹಾನ್ ವ್ಯಕ್ತಿಗಳು ಅದನ್ನು ಅನುಭವಿಸಿ ಹೋಗಿದ್ದಾರೆ. ಆಗಿರುವಾಗ ನಮಗೆ ಬರುವಂಥ ಕಷ್ಟಗಳು, ಕಣ್ಣೀರನ್ನು ಕಂಡು ನಾವು ಬೇಸತ್ತು ಹೋಗೋದಾಗಲಿ, ಅದನ್ನು ಏನು ಕುಗ್ಗಿ ಹೋಗುವಂಥದ್ದಾಗಲಿ ಅಥವಾ ಅದರಲ್ಲಿ ನಾವು ಮುಳುಗಿ ಹೋಗುವಂಥದ್ದಕ್ಕೆಲ್ಲ ದೇವರು ಸತ್ಯವೇದ ಕೊಟ್ಟಿರುವುದು. ಸತ್ಯವೇದವನ್ನು ನಮ್ಮ ಕೈಯಲ್ಲಿ ದೇವರು ಕೊಟ್ಟಿರುವುದು ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಮ್ಮನ್ನು ಎಬ್ಬಿಸುವುದಕ್ಕಾಗಿ, ಮತ್ತೆ ನಿಲ್ಲೋದಕ್ಕಾಗಿ. ಅವರ ಜೀವನ ಚರಿತ್ರೆಗಳನ್ನು, ದೇವರವರ ಜೀವಿತದಲ್ಲಿ ಮಾಡಿದ ಅದ್ಭುತಗಳನ್ನು ನಾವು ನೋಡಿ ಅದರಿಂದ ಬಲಗೊಳ್ಳುವುದಕ್ಕಾಗಿ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ದಾವಿದನು ಇಂತಹ ಸಂದರ್ಭದಲ್ಲಿ ಕುಗ್ಗಿ ಹೋಗಲಿಲ್ಲ ನೋಡ್ರಿ, ಕುಗ್ಗಿ ಹೋಗಲಿಲ್ಲ. ಆತನು ಹಾಗಾದ್ರೆ ಏನು ಮಾಡಿದ? ದಾವಿದನು ಏನು ಮಾಡಿದ? ಆತನು ಪ್ರಾಕ್ಟಿಕಲ್ಗಳನ್ನು ಮಾಡ್ಲಿಕ್ಕೆ ಹೋಗ್ತಾನೆ. ಏನು ಪ್ರಾಕ್ಟಿಕಲ್? ಕೆಲವೊಮ್ಮೆ ಯಾರ್ಯಾರನ್ನೋ ನಾವು ಅವಶ್ಯಕವಾಗಿ ಹುಡುಕಿ ಹೋಗೋದಲ್ಲ. ನಮಗೆ ಕಣ್ಣೀರು ಬಂದಾಗ, ವೇದನೆ ಬಂದಾಗ, ದುಃಖ ಬಂದಾಗ, ಕೆಲವು ಡಾಕ್ಟರ್ ರಿಪೋರ್ಟ್ಗಳು ನಮಗೆ ವಿರುದ್ಧವಾಗಿ ನಿಂತಾಗ, ಅನೇಕರು ನಾವು ಪ್ರೀತಿಸಿದ ವ್ಯಕ್ತಿಗಳು ನಮ್ಮಿಂದ ದೂರ ಆದಾಗ, ಕುಟುಂಬದವರು ನಮ್ಮನ್ನು ಹೊರಗೆ ಹಾಕಿದಾಗ, ಆ ಸಂದರ್ಭದಲ್ಲಿ ದೇವರ ಮಕ್ಕಳಾದ ನಾವುಗಳು ಕುಗ್ಗಿ ಹೋಗುವಂಥದ್ದಲ್ಲ. ಆ ಸಮಯದಲ್ಲಿ ದಾವಿದನು ಕಂಡುಕೊಂಡಂತ 4 ಆ ವಿಷಯಗಳನ್ನ, ಪ್ರಾಕ್ಟಿಕಲ್ಗಳನ್ನ ನಾವು ಮಾಡುವಾಗ ನಮ್ಮ ಜೀವಿತದಲ್ಲೂ ಒಂದು ಜಯವನ್ನ ಕಾಣಲಿಕ್ಕೆ ಸಾಧ್ಯ ಉಂಟು ದೇವರ ಮಕ್ಕಳೇ. ಮ್ಯಾನ್, ಸತ್ಯವೇದದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಕಣ್ಣೀರಿಟ್ರು. ಈವನ್ ಯೇಸುವನ್ನ ಸೇರಿ ಹೇಳ್ತಾ ಇದ್ದೀನಿ, ಕಣ್ಣೀರಿಟ್ರು. ಆಮೆನ್. ಇವತ್ತು ನಮಗಾದ ಅವಸ್ಥೆಯನ್ನು ನೋಡಿ, ನಮಗಾದಂತಹ ನೋವನ್ನು ನೋಡಿ, ಮನೋವೇದನೆಯನ್ನು ನೋಡಿ, ನಮ್ಮ ಸುತ್ತಮುತ್ತಲು ಸಂಭವಿಸೋದನ್ನು ನೋಡಿ, ನನ್ನ ಒಳಗಡೆ ಸಂಭವಿಸೋದನ್ನು ನೋಡಿ, ನನ್ನ ಹೃದಯ ಅದು ಕುಗ್ಗಿ ಹೋದಾಗ, ನನ್ನ ಹೃದಯ ಮರುಗುತ್ತಾ ಇರುವಾಗ, ನನ್ನ ಹೃದಯ ವೇದನೆಗೆ ಒಳಪಟ್ಟಾಗ, ಹೃದಯವನ್ನು ಹಿಂಡಿದಂಥ ನೋವು ನನ್ನ ಒಳಗಡೆ ಬಂದಾಗ ಮಾಡಬೇಕಾದ ಒಂದು ಅವಸ್ಥೆ, ದಾವಿದನು ಕಣ್ಣೀರಿಟ್ಟನು. ಅಮ್ಮ, ಮೊದಲನೆಯದಾಗಿ ಕಣ್ಣೀರಿಟ್ಟನು. ಏನಂತ ಕಣ್ಣೀರಿಟ್ಟನು? ಹೆಂಡತಿಯರನ್ನ ಕಳೆದುಕೊಂಡಾಗ, ಮಕ್ಕಳನ್ನ ಕರ್ಕೊಂಡೋದಾಗ ಅವನಿಗೆ ಕಣ್ಣೀರಿಟ್ಟು ಮನ ಮರುಗ್ತಾನೆ. ಈಗ ದಾವಿದನಿಗೆ ವೇದನೆಯಾಗಿದೆ. ಜನರೇನು ಮಾಡ್ತಾ ಇದ್ದಾರೆ? ಇವನಿಗೆ ಕಲ್ಲೊಡೆದು ಸಾಯಿಸಬೇಕಂತ ಇದ್ದಾರೆ. ನಾನು ಕೇಳ್ತೀನಿ, ಅವರಿಗಾದ ನೋವಿಗಿಂತ ಅಲ್ಲಿಯ ಅಧಿಕಾರವನ್ನು ವಹಿಸಿಕೊಂಡಂಥ ದಾವಿದನಿಗೆ ಎಷ್ಟು ನೋವಿರ್ಬೋದು? ಅಲ್ಲಿಯ ಜನರಿಗಿರುವ ನೋವಿಗಿಂತ 50 ಪಟ್ಟು 100 ಪಟ್ಟು ದಾವಿದನಿಗೆ ನೋವಾಗಿದೆ, ಮನ ಮರುಗಿದೆ. ಕಾರಣ, ಊರು ಹಾಳಾಯಿತು, ಜನ ಹೋಗಿದ್ದಾರೆ, ಸ್ವಂತ ಹೆಂಡತಿ ಮಕ್ಕಳನ್ನ ಕರ್ಕೊಂಡೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ದಾವಿದನು ಆತನು ಮನ ಮರುಗಿ ಕಣ್ಣೀರಿಡ್ತಾ ಇದ್ದಾನೆ. ಸೊ ಕುಟುಂಬಕ್ಕಾಗಿ ಇವತ್ತು ಅನೇಕರು, ನಿಮ್ಮ ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ, ಬಿಸ್ನೆಸ್ಸಿಗಾಗಿ, ಕೆಲಸಕ್ಕಾಗಿ ಅನೇಕರು ನಿಮ್ಮನ್ನು ತೊರೆದು ಹೋದಾಗ, ನಂಬಿಕೆ ಇಟ್ಟವರು ನಮ್ಮನ್ನು ಅಗಲಿ ಹೋದಾಗ, ವೇದನೆ ಆದಾಗ ಕಣ್ಣೀರಿಡ್ರಿ. ಸ್ವಾಮಿಯ ಮುಂದೆ ಕಣ್ಣೀರಿಡ್ರಿ. ಸ್ವಾಮಿ, ನನ್ನ ಜೀವಿತದಲ್ಲಿ ಇದು ಸಂಭವಿಸಿದೆ. ಆಮೆನ್. ನನಗೆ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ನನ್ನ ಜೀವಿತದಲ್ಲಿ ಭಯಾನಕವಾದ ಸಂದರ್ಭಗಳು ನನ್ನ ಎದುರಾಗ್ತಾ ಇದೆ. ದಾವಿದನು ಕಣ್ಣೀರಿಟ್ಟ ರೀತಿಯಲ್ಲಿ ನೀನು ಕಣ್ಣೀರಿಡೋದಾದರೆ, ಆ ಕಳೆದುಕೊಂಡ ಅನುಭವದಲ್ಲಿ, ಹಾಳಾದ ಅನುಭವದಲ್ಲಿ, ಎಲ್ಲವೂ ನಶಿಸಿ ಹೋದಂಥ ಅನುಭವದಲ್ಲಿ ನೀನು ಮಾಡಬೇಕಾದುದು ಒಂದೇ, ದಾವಿದನು ಕಣ್ಣೀರಿಟ್ಟನು. ಇವತ್ತು ನೀನು ಕಣ್ಣೀರಿಡಬೇಕು. ನೀನು ಮರಳಿ ಪಡಿಬೇಕಾದ್ರೆ, ಅದನ್ನು ಹಿಂದಕ್ಕೆ ಪಡಿಬೇಕಾದ್ರೆ ನೀನು ಮೊದಲನೆಯದಾಗಿ ಕಣ್ಣೀರಿಡುವುದಕ್ಕಾಗಿ ನೀನು ಹೋಗಬೇಕು. ಹಾಲೆಲೂಯ್ಯ. ಕಣ್ಣೀರಿಟ್ಟ ವ್ಯಕ್ತಿಗಳನ್ನು ನಾವು ಕಾಣುವಾಗ
ಆದಿಕಾಂಡ 23ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅಬ್ರಹಾಮನು ಸಂಗಡ ಬಂದು ಎಲ್ಲ ಕಷ್ಟ ದುಃಖಗಳಲ್ಲಿ ಇದ್ದಂತಹ ಸಾರಳು ಸತ್ತು ಹೋದಾಗ ಅಬ್ರಹಾಮನು ಮನ ಮುರುಗಿ, ಏನು ವಾಕ್ಯ ಹೇಳುತ್ತೆ, ಕಣ್ಣೀರಿಟ್ಟನು ಎನ್ನುವುದು ಹಾಗೆ. ಹಾಗಾದರೆ ನೀತಿವಂತನಾದ ಅಬ್ರಹಾಮನು ಕಣ್ಣೀರಿಡ್ಲಿಲ್ವಾ? ತನ್ನ ಜೀವಿತದ ಕಾಲಾವಧಿಯಲ್ಲಿ ದೇವರಿಗೆ ಬಹಳ ಇಷ್ಟವಾದಂಥ, ದೇವರ ಮನೆಯಲ್ಲಿ ನಂಬಿಗಸ್ತನಾದಂತಹ ನೀತಿವಂತನಾದ ಅಬ್ರಹಾಮನು ಕೂಡ ತನ್ನ ಹೆಂಡತಿ ಸತ್ತಾಗ ಕಣ್ಣೀರಿಟ್ಟನು. ನಮ್ಮ ಜೀವಿತದಲ್ಲಿ ನಾವು ಕಣ್ಣೀರಿಡೋದು ದೊಡ್ಡದಲ್ಲ ಪ್ರಿಯರೇ. ಅನೇಕ ಅವಸ್ಥೆಗಳನ್ನು ಹಾದು ಬಂದ್ವಿ. ಅನೇಕರು ನಮ್ಮನ್ನು ಬಿಟ್ಟು ಹೋದಾಗಲ್ಲ, ಸೋಲು ಬಂದಾಗ, ನಮಗೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದಾವೀದನು ಹೇಳ್ತಾನೆ, ಅವನು ತನ್ನನ್ನು ಬಲಪಡಿಸಿಕೊಳ್ತಾನೆ, ಕಣ್ಣೀರಿಡುತ್ತಾ ಬಲಪಡಿಸಿಕೊಳ್ತಾನೆ. ಅಬ್ರಹಾಮನು ಕಣ್ಣೀರಿಟ್ಟನು. ವಾಕ್ಯ ಏನು ಹೇಳುತ್ತೆ? ಗೋಳಾಡಿ ಅತ್ತನು. ಆಕೆ ಸತ್ತದಕ್ಕಾಗಿ ಆತನು ತುಂಬಾ ಗೋಳಾಡಿ ಏನು ಮಾಡ್ತಾನೆ? ಅಳುತ್ತಾನೆ, ಸುರಿಸಿದನು. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ನನ್ನ ನಿನ್ನ ಜೀವಿತ ಮಾತ್ರ ಕಣ್ಣೀರಲ್ಲ, ಅಬ್ರಹಾಮನು ಕಣ್ಣೀರನ್ನು ಬಿಟ್ಟನು. ಆಮೆನ್. ಮೂಲ ಪಿತೃವಾದ ಇಡೀ ಬೈಬಲ್ಲೇ ಹೇಳುತ್ತೆ, ನಮ್ಮ ಎಲ್ಲ ದೇವರ ಮಕ್ಕಳಿಗೆ ನಾವು ಕರೆಯಲ್ಪಡೋದು ಅಬ್ರಹಾಮನ ಸಂತತಿ ಅನ್ನೋದಾಗಿ. ಒಬ್ಬರು ಸತ್ತಾಗ, ಒಬ್ರು ಇಲ್ಲದಾಗ, ಒಬ್ರು ಬಿಟ್ಟು ಹೋದಾಗ ನಿಶ್ಚಯವಾಗಿ ಮನ ಮರುಗುತ್ತಾ, ನಿಶ್ಚಯವಾಗಿ ಹೃದಯ ಮರುಗುತ್ತಾ. ಆವಾಗ ಏನಾಗುತ್ತೆ? ಕಣ್ಣೀರು ಬರುತ್ತೆ. ಆಮೆನ್. ಈ ಕಣ್ಣೀರು ಒಂದು ದಿನದ ಕಣ್ಣೀರಲ್ಲ ರೀ, ಅರ್ಧ ಗಂಟೆ 10 ಸುಮ್ಮನಿರುವ ಕಣ್ಣೀರಲ್ಲ. ಆದಂಥ ವೇದನೆಯನ್ನು ನೆನೆಸಿ 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 ನಾವು ಕಣ್ಣೀರಿಡುತ್ತೇವೆ. ಆಮೆನ್. ದಾವೀದನು ಅದೇ ರೀತಿಯಾಗಿ ಅಬ್ರಹಾಮನ ರೀತಿಯಲ್ಲಿ ಕಣ್ಣೀರನ್ನು ಇಟ್ಟನು. ಆದಿಕಾಂಡ 43:30 ಬಂದಾಗ ಯೋಸೇಪನು ತನ್ನ ತಮ್ಮಂದಿರೆಲ್ಲ ಬಂದಾಗ ತನ್ನ ಸ್ವಂತ ತಮ್ಮನನ್ನು ಕಂಡು ಕರುಳು ಕರಗಿ ಮನ ಮರುಗಿ ಅಳುವುದಕ್ಕಾಗಿ ಬೇರ್ಪಟ್ಟು ಹೋದನು ಎನ್ನುವುದಾಗಿ ಒಂದು ವಾಕ್ಯ ಹೇಳುತ್ತೆ. 20ನೇ ವಾಕ್ಯ 43:20 ಹೇಳುತ್ತೆ, ತನ್ನ ಸ್ವಂತ ತಮ್ಮನನ್ನು ಕಂಡಾಗ ಅವನ ಮನಸ್ಸು ಮರಗುತ್ತೆ, ಅವನ ಕರುಳು ಕರಗುತ್ತೆ. ಆ ಕರಗಿದಾಗ 43:30 ಕರಗಿದಾಗ ಅವನು ಅಳ್ಳಿಕ್ಕೆ ಪ್ರಾರಂಭಿಸುವುದಕ್ಕೆ ಬಂದಾಗ ಆತನ ಅಳ್ಳಿಕ್ಕೆ ಬರುತ್ತೆ. ಆಗ ಅವನೇನು ಮಾಡ್ತಾನೆ? ಅವರ ಮುಂದೆ ಅಳದೆ ತಾನು ಬೇರ್ಪಟ್ಟು ಜಾಗ ಹುಡ್ಕೊಂಡು ಹೋಗ್ತಾನೆ ಅಳ್ಳಿಕ್ಕೆ. ದೇವರ ಮಕ್ಕಳೇ, ನಮ್ಮನ್ನು ಬಿಟ್ಟು ಹೋದವರು ನಮ್ಮ ಕಂಡಾಗ, ನಮ್ಮಿಂದ ಅಗಲಿ ಹೋದವರನ್ನು ಕಂಡಾಗ ಒಳಗಡೆ ಮನ ಮರುಗುತ್ತೆ. ಆಮೆನ್. ಯೋಸೇಪನನ್ನು ಗಮನಿಸಿ, ಆತನನ್ನು ಬಾವಿಯಲ್ಲಿ ಹಾಕಿದ್ರು, ಬಾವಿಯಿಂದ ಎತ್ತಿ ಐಗುಪ್ತರಿಗೆ ಹಣಕ್ಕೆ ಮಾರಿದ್ರು. ಆಗಲೂ ಯಾರಿಲ್ಲ. ಬಾವಿಯಲ್ಲಿ ಹಾಕಿದ್ದು ಯಾರು? ಸ್ವಂತ ಅಣ್ಣ ತಮ್ಮಂದಿರು. ಆವಾಗಲೂ ಯಾರು ಇರಲಿಲ್ಲ ಅವನಿಗೆ. ಐಗುಪ್ತಕ್ಕೆ ಹಣಕ್ಕಾಗಿ ಮಾರಿದ್ರು, ಯಾರು ಇರಲಿಲ್ಲ. ಅಲ್ಲಿ ಕರ್ಕೊಂಡೋಗಿ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ನೋ ಏನೋ. ಆಮೆನ್. ಒಬ್ಬರು ಇಲ್ಲ, ತಂದೆ ತಾಯಿ ಇಲ್ಲ, ಅಣ್ಣ ತಮ್ಮಂದಿರಿಲ್ಲ, ಅಕ್ಕ ತಂಗಿಯರಿಲ್ಲ, ರಿಲೇಷನ್ ಅವರಿಲ್ಲ, ಬಂಧುಗಳಿಲ್ಲ, ಅವರ ಜನಾಂಗದವರು ಕೂಡ ಇರಲಿಲ್ಲ. ಐಗುಪ್ತದಲ್ಲಿ ಇದ್ದಾನೆ. ಹಾಗಾದರೆ ಇವತ್ತು ನನ್ನ ನಿನ್ನ ಅವಸ್ಥೆಯನ್ನು ನೋಡುವಾಗ ಅನೇಕರು ನಮ್ಮ ಸಂಗಡ ಇಲ್ಲದೆ ಇರ್ಬೋದು, ತಂದೆ ಇಲ್ಲದೆ ಇರ್ಬೋದು, ತಾಯಿ ಇಲ್ಲದೆ ಇರ್ಬೋದು, ಮಕ್ಕಳಿಲ್ಲದೆ ಇರ್ಬೋದು. ಆಮೆನ್. ಬಂಧು ಬಾಂಧವರು, ಸ್ವಂತ ಅಣ್ಣ ತಮ್ಮಂದಿರು ನಮ್ಮನ್ನು ಬಿಟ್ಟು ಹೋಗಿರ್ಬೋದು. ಆದರೆ ಮನ ಮರುಗುತ್ತೆ. ಯೋಸೇಪನಿಗೂ ಮನ ಮರುಗಿತು. ಯೋಸೇಪನು ಕಣ್ಣೀರಿಟ್ಟನು. ಯೋಸೇಪನು ಅದರಿಂದ ಹೊರಬರಲಿಕ್ಕೆ ಪ್ರಯತ್ನ ಮಾಡುವಾಗ ಅವನಿಗೆ ಸಿಕ್ಕಿದ್ದು ದೇವರು ಮಾತ್ರ, ಅವನನ್ನು ಬಿಡಿಸಿದ್ದು ದೇವರು ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಕೂಡ ಕಣ್ಣೀರಿಟ್ಟನು. ಯೋಸೇಪ ಒಂದು ದೇಶದ ಪ್ರಧಾನ ಮಂತ್ರಿಯಾಗಿ ದೇವರು ಮಾಡಿದ್ದು. ಅಂತಹ ವ್ಯಕ್ತಿ ಪ್ರಧಾನ ಮಂತ್ರಿ ಆಗುವ ಮೊದಲು ಆತನು ಏನೆಲ್ಲ ಯೋಚನೆ ಮಾಡಿದ್ದೇನೋ, ಆದರೆ ತನ್ನ ಸ್ವಂತದವರನ್ನು ಕಂಡಾಗ ಹಿಂದೆ ಬಂದಿದ್ದೆಲ್ಲ ನೆನಪಾಯಿತು. ಇವರು ನನ್ನನ್ನು ಬಾವಿಯಲ್ಲಿ ದೂಡಿದ್ರು, ಇವರು ಮಾರಿದ್ರು, ಆದರೂ ಇವತ್ತು ಪ್ರಧಾನಿಯಾದ ನಾನು ಇವರನ್ನು ನೋಡುವಾಗ ಆತನ ಮನ ಮರುಗಿತು. ಅಳೋದಕ್ಕೆ ಜಾಗ ಹುಡ್ಕೊಂಡು ಹೋಗ್ತಾನೆ. ಹಾಗಾದರೆ ನಿನ್ನ ಜೀವಿತದಲ್ಲಿ ಬರೋದನ್ನು ನೀನು ಕಣ್ಣೀರಿಡುವಂಥ ದಿನಗಳು ಬಂದಿದ್ದವು. ಕಣ್ಣೀರಿಟ್ಟ ದಿನಗಳು ನಿನಗೆ ಬಂದಿದ್ದವು. ಕಣ್ಣೀರಿನಿಂದ ಒಬ್ಬರೇ ಕೂಗಿದಂಥ ದಿನಗಳು ಬಂದಿದ್ದವು. ಆಮೆನ್, ಹಲ್ಲೆಲೂಯಾ. 2 ಅರಸು 20ನೇ ಅಧ್ಯಾಯದ 1ನೇ ವಾಕ್ಯಕ್ಕೆ ಬಂದಾಗ ಯೆಶಾಯ ಪ್ರವಾದಿ ಹಿಜ್ಕೀಯನಿಗೆ ಬಂದು ಹೇಳ್ತಾನೆ, ಅರಸನಾದ ಹಿಜ್ಕೀಯನಿಗೆ ಹೇಳ್ತಾನೆ, ಹೀಗೋ ನೀನು ಸಾವನ್ನು ಕಾಣಬೇಕಾಗಿದೆ, ನೀನು ಮರಣವನ್ನು ಅಪ್ಪಬೇಕಾಗಿದೆ ಅನ್ನೋದಾಗಿ ಪ್ರವಾದಿ ಬಂದು ಹೇಳ್ತಾನೆ. 2 ಅರಸು 20ನೇ ಅಧ್ಯಾಯದ
ಒಂದನೇ ವಾಕ್ಯದಲ್ಲಿ ಕಾಣ್ತೀವಿ, ಹಿಜ್ಕೀಯನಿಗೆ ಯೆಶಾಯನು ಬಂದು ಹೇಳ್ತಾನೆ, ಅರಸನೇ ನೀನು ಸಾಯಬೇಕಾಗಿದೆ, ಸಿದ್ಧತೆ ಮಾಡ್ಕೋ ಅಂತ. ಆಗ ಹಿಜ್ಕೀಯನೇನು ಮಾಡ್ತಾನೆ, ಒಂದು ಪಟ್ಟಣದ ಅರಸನು, ಒಂದು 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 ರಾಜ್ಯದ ಅರಸನಾದಂಥ ಹಿಜ್ಕೀಯನು ಗೋಡೆಯ ಕಡೆಗೆ ಮುಖ ಮಾಡಿಕೊಂಡು ಆತನು ಕಣ್ಣೀರಿಟ್ಟನು. ಗೋಡೆಯ ಕಡೆಗೆ ಮುಖ ಮಾಡಿಕೊಂಡು, ಸ್ವಾಮಿ ನಾನು ಮಾಡಿದ ಒಂದು ಕೆಲಸವಾದರೂ ನೆನಪು ಮಾಡ್ಕೋ, ನಾನು ಮಾಡಿದಂಥ ಒಂದು ಒಳ್ಳೆ ಉತ್ತಮ ಕೆಲಸಗಳನ್ನು ನೆನಪಿಗೆ ತಂದುಕೋ ಅಂತ ಆತನು ಕಣ್ಣೀರಿಟ್ಟನು. ಹಲ್ಲೆಲೂಯಾ. ಇವತ್ತು ನಾನು ನೀನು ಕಣ್ಣೀರಿಡಬೇಕಾದಂಥ ದಿನಗಳಿದೆ. ಆಮೆನ್, ಆಮೆನ್. ನಾವು ಎಣಿಸ್ಕೊಳ್ತೀವಿ ನಮ್ಮ ಜೀವಿತದಲ್ಲಿ ಎಷ್ಟೆಲ್ಲ ನೋವು ಬಂತು. ಒಮ್ಮೆ ನೀವು ಫ್ಲ್ಯಾಶ್ ಬ್ಯಾಕ್ ಆಗಿ ನೋಡ್ರಿ, ಅನೇಕರು ಕೆಲವೊಮ್ಮೆ ಹೃದಯ ಒಡೆದೋಗುವಂಥ ನೋವುಗಳು ಸಂಭವಿಸಿತು. ನಾವೇನು ಆಗಬಾರ್ದಂತ ಎಣಿಸ್ತೀವೋ ಅದು ಆಗಿ ಹೋಯಿತು. ನಾವು ಈ ವ್ಯಕ್ತಿ ಇವರು ನಮಗೆ ಬಹಳ ಹತ್ತಿರದವರೆಂದುಕೊಂಡಾಗ ಅವರೇ ನಮ್ಮನ್ನು ದೂಷಿಸಿ ಹೊರಟು ಹೋಗ್ತಾರೆ. ತಂದೆ ತಾಯಿಗಳು ಇವರು ಯಾವತ್ತೂ ನಮ್ಮ ಮೋಸ ಮಾಡಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಯೇಸುವಿನ ನಿಮಿತ್ತವಾಗಿ ನಮ್ಮನ್ನು ಹೊರಗೆ ಹಾಕ್ತಾರೆ. ಆಮೇಲೆ ಯೇಸುವಿನ ನಿಮಿತ್ತವಾಗಿ ಅನೇಕರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅಂಥ ಸಮಯಗಳಲ್ಲಿ ನೀವು ನೆನೆಸಿ, ಆ ಅಳು, ಆ ಹೃದಯ ಸಂಕಟ, ಯಾರು ಇಲ್ಲ, ಒಂಟಿತನ, ಅಯ್ಯೋ ಎಲ್ಲರೂ ನನ್ನನ್ನು ಬಿಟ್ಟು ಹೋದ್ರಂದಾಗ ಕಣ್ಣೀರಿಟ್ಟಂಥ ದಿನಗಳು ನೆನಪಿಗೆ ಬರುತ್ತೆ. ಆಮೆನ್, ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಹೊಸ ಒಡಂಬಡಿಕೆಗೆ ಬಂದಾಗ ಪಾಸ್ಟರ್ ಪೌಲ್ ಹೇಳ್ತಾರೆ, ಅಪೊಸ್ತಲನಾದಂತಹ ಪೌಲನು ಹೇಳ್ತಾನೆ, 20ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಹೇಳ್ತಾನೆ, ಹಾಸ್ಯ ಸೀಮೆಯಲ್ಲಿ ಕಾಲಿಟ್ಟಾಗ ಯಹೂದ್ಯರೇ ಇವನಿಗೆ ಕಿರುಕುಳ ಕೊಡಲಿಕ್ಕೆ ಪ್ರಾರಂಭಿಸ್ತಾರೆ. ಯಹೂದ್ಯರೇ ಇವನಿಗೆ ವಿರುದ್ಧವಾಗಿ ಮಾತನಾಡ್ತಾರೆ. ಆತನು ಹೇಳ್ತಾನೆ, ಏನು, ಈ ಯಹೂದ್ಯರ ಮಧ್ಯದಲ್ಲಿ ನಾನು ಕಣ್ಣೀರಿಂದ ಸೇವೆ ಮಾಡ್ತಾ ಇದ್ದೇನೆ. ಅಪೊಸ್ತಲನಾದ ಪೌಲ ಅವನ ಕರ್ಚಿಪ್ ಹಾಕಿದ್ರೆ, ಅವನ ಕರವಸ್ತ್ರ ಹಾಕಿದ್ರೆ ಜನರು ಬಿಡುಗಡೆ ಹೊಂದ್ತಾ ಇದ್ರು. ಕರವಸ್ತ್ರ ಹಾಕಿದ್ರೆ ಅಲ್ಲಿ ದುರಾತ್ಮ ಶಕ್ತಿಗಳು ಬಿಟ್ಟು ಹೋಗ್ತಾ ಇದ್ದು. ಅಪೊಸ್ತಲನಾದ ಪೌಲನ ಎದುರುಗಡೆ ಎಂಥ ಪ್ಯಾರಲೈಸ್ ಆದಂಥ ವ್ಯಕ್ತಿಗಳನ್ನೆಲ್ಲ ಕರೆತಂದ್ರು, ಕ್ಷಣ ಮಾತ್ರದಲ್ಲಿ ಬಿಡುಗಡೆ ಹೊಂದ್ತಾ ಇದ್ರು. ರೋಗಿಗಳು ಸೌಖ್ಯವಾಗುವಂಥ ಪೌಲನು ಹೇಳ್ತಾನೆ, ದೇವರ ಅಭಿಷೇಕವನ್ನು ಹೊಂದಿದಂಥ ಪೌಲನು ಹೇಳ್ತಾನೆ, ದೇವರು ಮಾತನಾಡಿದಂಥ ಪೌಲನು ಹೇಳ್ತಾನೆ, ಈ ಯಹೂದ್ಯರ ಮಧ್ಯದಲ್ಲಿ, ಯಹೂದ್ಯರು ದೇವರ ಮಕ್ಕಳು, ದೇವರ ಜನಾಂಗ, ಆದರೂ ಯೇಸುವನ್ನು ನಂಬುತ್ತಾ ಇರಲಿಲ್ಲ. ಪೌಲನಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ರು, ವಿರುದ್ಧವಾಗಿ ಅವರು ಏನೆಲ್ಲ ಪ್ಲಾನ್ಗಳನ್ನು ಮಾಡ್ತಾ ಇದ್ರು. ಆಗ ಪೌಲ ಒಂದು ಮಾತು ಹೇಳ್ತಾನೆ, ಈ ಯಹೂದ್ಯರ ಮಧ್ಯದಲ್ಲಿ ಕಣ್ಣೀರಿಂದ ಸೇವೆ ಮಾಡ್ತಾ ಇದ್ದೇನೆ. ಸ್ವಂತ ಜನರ ಮಧ್ಯದಲ್ಲಿ ಕಣ್ಣೀರು ಬರುತ್ತೆ. ಸ್ವಂತದವರು ನಮಗೆ ಕಣ್ಣೀರು ಕೊಡ್ತಾರೆ, ಪ್ರೀತಿಸಿದವರು ಕಣ್ಣೀರು ಕೊಡ್ತಾರೆ. ಹೆಂಡತಿ ಸತ್ತಾಗ ಕಣ್ಣೀರು ಬರುತ್ತೆ. ಅಣ್ಣ ತಮ್ಮಂದಿರನ್ನ ಕಂಡಾಗ ಯೋಸೇಫನಿಗೆ ಕಣ್ಣೀರು ಬಂತು. ಸಾವು ಸಂಭವಿಸುವಾಗ ಕಣ್ಣೀರು ಬಂತು. ಸೇವೆ ಮಾಡುವಾಗ ಕಣ್ಣೀರು ಬಂತು. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಬಹಳ ಪ್ರಧಾನವಾಗಿ ಕಣ್ಣೀರು ಬಿಟ್ಟವರು ಯೇಸು ಸ್ವಾಮಿ. ಯೋಹಾನ್ ಸುವಾರ್ತೆ 11:35 ಹೇಳುತ್ತೆ, ಲಾಜರನು ಸತ್ತಾಗ ಯೇಸು ಆ ಪಟ್ಟಣಕ್ಕೆ ಹಿಂತಿರುಗಿ ಬರ್ತಾರೆ. ಲಾಜರನು ಸತ್ತಾಗ ಯೇಸು ಬಂದು ಅಲ್ಲಿ ನಿಂತಾಗ ಅವನ ಅಕ್ಕ ತಂಗಿಯರು, ಅವರಿಗೆ ಸಂಬಂಧಪಟ್ಟ ಜನರು, ಅವರು ಕೂಗೋದು, ಕಣ್ಣೀರು ಇಡೋದನ್ನ ನೋಡುವಾಗ ಯೇಸು, ವಾಕ್ಯ ಹೇಳುತ್ತೆ, ಯೇಸು ಆತ್ಮದಲ್ಲಿ ನೊಂದು, ಕೆಲವೊಮ್ಮೆ ನಮ್ಮ ಆತ್ಮದಲ್ಲಿ ನೋವಾಗುತ್ತೆ, ಹೃದಯಕ್ಕೆ ನೋವಾಗುತ್ತೆ, ಮನಸ್ಸಿಗೆ ನೋವಾಗುತ್ತೆ, ಶರೀರಕ್ಕೆ ನೋವಾಗುತ್ತೆ. ಎಲ್ಲ ಸಮಯದಲ್ಲಿ ನಮಗೆ ಒಂದೇ ಒಂದು ಕಣ್ಣೀರು ಬರುತ್ತೆ. ಆಮೇಲೆ ಆ ಕಣ್ಣೀರು ನಮ್ಮನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವ ಕಣ್ಣೀರು. ವಾಕ್ಯ ಹೀಗೆ ಹೇಳುತ್ತೆ 11:35 ಲಾಜರನ್ನು ಸತ್ತಾಗ ಯೇಸು ಕಣ್ಣೀರು ಬಿಟ್ಟನು, ಆತ್ಮದಲ್ಲಿ ನೊಂದು. ಯೇಸು ಸಾಮಾನ್ಯದವರಲ್ಲ, ಅವರು ದೇವರ ಮನುಷ್ಯ, ದೇವರಿಂದ ಬಂದಂಥ ದೇವಕುಮಾರನು, ಅದ್ಭುತಗಳನ್ನು ಮಾಡಲು ಶಕ್ತನಾದ ದೇವರು, ಆಕಾಶ ಭೂಮಿಗಳ ನಿರ್ಮಾಣಿಕನು. ನನ್ನ ಯೇಸು ಕಣ್ಣೀರು ಬಿಟ್ಟನು, ಆತ್ಮದಲ್ಲಿ ನೊಂದುಕೊಂಡು. ಅಂದರೆ ಹಾಗಾದರೆ ಇವತ್ತು ಯೋಚನೆ ಮಾಡ್ರಿ, ಎಷ್ಟು ಸಮಯ ನಾವು ಕಣ್ಣೀರು ಬಿಟ್ವಿ, ಎಷ್ಟೋ ಸಮಯ ಕೂಗಿದ್ವಿ, ಆರಾಧನೆಯಲ್ಲಿ ಕೂಗಿದ್ವಿ, ಸಂದೇಶ ಕೇಳುವಾಗ ಕೂಗಿದ್ವಿ, ಒಂಟಿಯಾಗಿ ಮನೆಯಲ್ಲಿರುವಾಗ ಕೂಗಿದ್ವಿ, ಡ್ರೈವಿಂಗ್ ಮಾಡುವಾಗ ಕೂಗಿದ್ವಿ, ನಮ್ಮ ಕೆಲಸಗಳಲ್ಲಿ ನಿಂತಾಗ, ಕೆಲಸ ಮಾಡ್ತಾ ಇರುವಾಗಲೇ ಕಣ್ಣೀರಿನಿಂದ ಕೂಗಿದ್ವಿ. ಸ್ವಾಮಿ, ಈ ಹೋರಾಟ ಏನು, ಈ ಹೋರಾಟ ಏನಪ್ಪ? ಕೂಗಿದಂಥ ದಿನಗಳು,
ನಿನ್ನ ಮನೆಯ ಪರಿಸ್ಥಿತಿಯನ್ನು ನೋಡಿ ಕೂಗಿದಂಥ ದಿನಗಳು, ನಿನ್ನ ಗಂಡನ ಪರಿಸ್ಥಿತಿಯನ್ನು ನೋಡಿ ಕೂಗಿದಂಥ ದಿನಗಳು, ನಿನ್ನ ಮಕ್ಕಳನ್ನು ನೋಡಿ ಕೂಗಿದಂಥ ದಿನಗಳು, ಪ್ರೀತಿಸಿದವರು ಇಲ್ಲದೆ ಇದ್ದಾಗ ಕೂಗಿದಂಥ ದಿನಗಳು, ಒಟ್ಟಿಗೆ ಆತ್ಮೀಯರಾಗಿ ಬದುಕಿದ ಜನರು ನಮ್ಮನ್ನು ತೊರೆದು ಹೋದಾಗ ಆ ಪೆಟ್ಟಿನಿಂದ ನೊಂದು ಕೂಗಿದಂಥ ದಿನಗಳು, ಕಣ್ಣೀರಿಟ್ಟಂಥ ದಿನಗಳು. ಆಮೆನ್. ದಾವೀದನು ಕಣ್ಣೀರಿಡುವುದಕ್ಕೆ ಕಾರಣ ಅದೊಂದೇ. ಆ ಇಮ್ಮಿಡಿಯೇಟ್ ಆದ ಉತ್ತರ ಅಂದರೆ ಕಣ್ಣೀರಿಡುವಂಥದ್ದು. ಹಾಲೆಲೂಯ್ಯ, ಹಾಲೆಲೂಯ್ಯ. ಕಣ್ಣೀರಿಟ್ಟರೆ ಅದೇ ಬೈಬಲ್ ಹೇಳಿಕೊಡುತ್ತೆ. ಅದೇ ಬೈಬಲ್ ನಿನಗೆ ಹೇಳುತ್ತೆ. ಪ್ರಸಂಗಿ 3:4 ಹೇಳುತ್ತೆ, ಅಳುವ ಸಮಯ ನಿನಗಿದ್ರೆ ನಗುವ ಸಮಯ ನಿನಗೊಂದಿದೆ. ಆಮೆನ್, ಹಾಲೆಲೂಯ್ಯ. ನಿನಗೆ ಜೀವಮಾನ ಕಾಲ ಎಲ್ಲ ಅಳೋದಲ್ಲ, ಜೀವಮಾನ ಕಾಲ ಎಲ್ಲ ಕಣ್ಣೀರು ಹಾಕೋದಲ್ಲ. ಕಣ್ಣೀರು ಆ ಕ್ಷಣಕ್ಕೆ ವೇದನೆಯಿಂದ, ದುಃಖದಿಂದ, ರೋಗದಿಂದ, ಸಾಲದಿಂದ ಎಲ್ಲರೂ ಬಿಟ್ಟು ಹೋದಾಗ ನೀನು ಅತ್ರೆ ಆ ಅಳು ನಿನಗೆ ಶಾಶ್ವತವಾದ ಅಳುವಲ್ಲ. ಪ್ರಸಂಗಿ 3:4 ಹೇಳುತ್ತೆ, ಅಳುವ ಸಮಯ ನಿನಗಿದ್ರೆ ನಗುವಂತ ಸಮಯ ಕೂಡ ನಿನಗಿದೆ. ಆಮೆನ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಸಂಗಿ ಹೇಳೋದಾಗೆ ಪ್ರತಿ ಒಂದಕ್ಕೂ ಒಂದು ಸಮಯ ಇದೆ. ಆ ಸಮಯ ನನ್ನ ಕರ್ತನಾದ ದೇವರು ಬರಮಾಡುವಂತ ಸಮಯ. ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಆಗಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ಹೇಗೆ ನಿಮಗೆ ಅಲ್ಪ ಸಮಯ ಶೋಧನೆಗಳಲ್ಲೋ ಕಣ್ಣೀರಿನಲ್ಲೋ ಆತ್ಮದಲ್ಲಿ ನೊಂದುಕೊಂಡು ಇರುವಾಗ, ಕೀರ್ತನೆ 35 ಹೇಳುತ್ತೆ, ಕೀರ್ತನೆ 35 ಹೇಳುತ್ತೆ, ಆತನ ಕೋಪವು ಕ್ಷಣ ಮಾತ್ರ, ಆದರೆ ಆತನ ಕೃಪೆಯೋ, ಆತನ ಪ್ರೀತಿಯೋ, ಆತನ ಆಶೀರ್ವಾದವೋ ಜೀವಮಾನ ಕಾಲವೆಲ್ಲ ಇರುವುದು. ಹಾಲೆಲೂಯ್ಯ. ಕರಗಳನ್ನು ಎತ್ತಿ ಆ ದೇವರಿಗೆ ಮಹಿಮೆ ಸಲ್ಲಿಸೋಣ. ಆತನ ಕೋಪ ಕ್ಷಣ ಮಾತ್ರ, ಆತನ ಪ್ರೀತಿ ಕೃಪೆಗಳು ಜೀವಮಾನ ಕಾಲವೆಲ್ಲ ನಿನ್ನನ್ನು ಆವರಿಸಿಕೊಳ್ಳುತ್ತೆ. ಎಷ್ಟು ಜನ ನಂಬ್ತೀರ ನನ್ನ ದೇವರು? ಆತನು ನನಗೆ ಕಣ್ಣೀರು ಬಿಟ್ಟಾಗ ಸಂತೋಷವನ್ನು ಕೊಡುವ ದೇವರು. ಆಮೆನ್. ಕೀರ್ತನೆ ಓದಿಕೊಳ್ಳ್ರಿ ಅದನ್ನ 35. ಇರುವುದು. ಎಷ್ಟು ಜನ ಹೇಳ್ತೀರಾ, ಇವತ್ತು ನಾನು ದುಃಖದಲ್ಲಿ ಹೋಗ್ಬೋದು, ಇವತ್ತು ನಾನು ಕಣ್ಣೀರಲ್ಲಿ ಇರ್ಬೋದು, ಇವತ್ತು ಯಾರಿಲ್ಲದ ಅವಸ್ಥೆ ನನ್ನದಾಗಿರ್ಬೋದು, ಇವತ್ತು ನಾನು ಎಣಿಸ್ಬೋದು ಎಲ್ಲ ಕೈ ಬಿಟ್ಟು ಹೋದ್ರು, ನಂಬಿದವರೆಲ್ಲ ಮೋಸ ಮಾಡಿದ್ರು ಅಂತ ಹೇಳ್ಬೋದು. ಆದರೆ ನನ್ನ ದೇವ್ರು ಹೇಳ್ತಾನೆ, ಇವತ್ತಾದ ನಿನಗೆ ಅನ್ಯಾಯಕ್ಕೆ ಬದಲಾಗಿ ಆನಂದವನ್ನು ದೇವರು, ಸಂತೋಷವನ್ನು, ನ್ಯಾಯವನ್ನು ಒದಗಿಸುವ ದೇವರು ಇವತ್ತು ನಿನಗೆ ಆಗಿರುವಂತಹ ಕಣ್ಣೀರಿಗೆ ಬದಲಾಗಿ ಆನಂದ ತೈಲವನ್ನು ನನ್ನ ದೇವರು ಕೊಡುವವನಾಗಿದ್ದಾನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನಾವು ಹೇಳೋದಲ್ಲ, ಸತ್ಯವೇದ ಹೇಳುತ್ತೆ, ಆತನ ಕೋಪವೋ, ಆ ಕಣ್ಣೀರೋ ಕ್ಷಣ ಮಾತ್ರ. ಆಮೆನ್. ಆದರೆ ಆತನ ಅನುಗ್ರಹ, ಆತನ ಕೃಪೆ, ಆತನ ಬ್ಲೆಸ್ಸಿಂಗ್, ಆಶೀರ್ವಾದಗಳು ಜೀವಮಾನ ಕಾಲವೆಲ್ಲ ನಮ್ಮ ಸಂಗಡ ಇರುತ್ತೆ. ಆಮೆನ್. ಅರಣ್ಯ ಕಾಂಡಕ್ಕೆ ಬಂದಾಗ ನಾವು ನೋಡ್ತೇವೆ, ಮೋಶೆ ಕೂಡ ಆತನು ನಂಬಿಗಸ್ತನು, ದೇವರಿಗೆ ಬಹಳ ಇಷ್ಟವಾದವನು ಮೋಶೆ. ಅವನು ಕಣ್ಣೀರು ಬಿಡ್ಲಿಲ್ವಾ? ಆಮೆನ್. ಮೋಶೆ ಅಷ್ಟು 5 ಲಕ್ಷಕ್ಕಿಂತ ಅಧಿಕವಾದ ಜನರನ್ನ ನಡೆಸಬೇಕಾದಂತಹ ಮೋಶೆ ಅರಣ್ಯ ಕಾಂಡದ 11ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ 10ನೇ ವಾಕ್ಯದಲ್ಲಿ ಈ ಇಸ್ರಾಯೇಲ್ ಜನರು ತಿರುಗಿ ವಾಪಸ್ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗೋದು? ಅಲ್ಲಿರುವಾಗ ಕೂಗಿಕೊಂಡ್ರು, ನಮ್ಮನ್ನು ಬಿಡಿಸುವವರಿಲ್ಲ, ನಮ್ಮನ್ನು ಕರ್ಕೊಂಡು ಹೋಗೋರಿಲ್ಲ, ನಮ್ಮನ್ನು ಪ್ರೊಟೆಕ್ಷನ್ ಮಾಡುವವರಿಲ್ಲ ಅಂತ ಕೂಗ್ಕೊಂಡ್ರು. ದೇವರು ಮೋಶೆನ ಕಳಿಸಿಕೊಟ್ಟು ಕರ್ಕೊಂಡು ಬಂದು ಆರಾಮಾಗಿದ್ರು. ಹೊತ್ತಿಗೆ ಕ್ಯಾಟ್ರಿಂಗ್ ಅವ್ರು ಕೂಡ ಅಷ್ಟು ಒದಗಿಸಲ್ಲ, ದೇವರು ಅಷ್ಟು ಒದಗಿಸಿದ್ದಾನೆ. ಆಮೇನ್. ನಾವು ಕ್ಯಾಟ್ರಿಂಗಿಗೆ ಹೇಳಿದ್ರು ಅರ್ಧ ಗಂಟೆ ಲೇಟ್ ಆಗುತ್ತೆ, ಕೆಲವೊಮ್ಮೆ ಟ್ರಾಫಿಕ್ ಇದ್ದರೆ ಅರ್ಧ ಗಂಟೆ 1 ಗಂಟೆ ಕ್ಯಾಟ್ರಿಂಗ್ ಲೇಟಾಗಿ ಇಲ್ಲಿ ಬೇರೆ ಏನೋ ಕಾರ್ಯಕ್ರಮ ಮಾಡಬೇಕಾಗುತ್ತೆ, ಯಾಕೆಂದರೆ ಊಟ ಲೇಟು. ಆದರೆ ಇಸ್ರಾಯೇಲ್ ಜನರಿಗಾಗಿ ಸ್ತೋತ್ರ, ಟೈಮ್ ಟು ಟೈಮ್ ವಾಟರು, ಟೈಮ್ ಟು ಟೈಮ್ ಫುಡ್ಡು, ಟೈಮ್ ಟು ಟೈಮ್ ನಾನ್ ವೆಜ್ಜು. ಆಮೇನ್, ಆಮೇನ್. ಹೋಗ್ಲಿಕ್ಕೆ ಬೆಳಕು ಎಲ್ಲಿ? ಇವ್ರು ಹಿಡ್ಕೊಂಡು ಹೋದರೆ ಆವಾಗ ಮೊಬೈಲು ಇಲ್ಲ, ಟಾರ್ಚ್ ಹಾಕುವ ಅಂದರೆ. ಆಗ ದೇವರು ಅಗ್ನಿ ಸ್ತಂಭವಾಗಿ ರಾತ್ರಿಯಲ್ಲಿ ಇಳಿದು ಬರ್ತಾ ಇದ್ದ.
ದಾರಿ ತೋರಿಸ್ಲಿಕ್ಕೆ ಎಂತಹ ಸವಲತ್ತು ನೋಡ್ರಿ, ರಾಯಲ್. ಆಮೇನ್. ಹಗಲಿನಲ್ಲಿ ಇವರಿಗೆ ಎಲ್ಲಿಯಾದ್ರೂ ಬಿಸಿಲಲ್ಲಿ ಬಳಲಿ ಹೋಗ್ತಾರೆ. ಏಪ್ರಿಲ್ ಮೇ ತಿಂಗಳು ಬಿಸಿಲು ಅಂದರೆ ನಮಗೆ ಗೊತ್ತು. ಆದರೆ ದೇವರು ಮೇಘ ಸ್ತಂಭವಾಗಿ ಬರ್ತಾ ಇದ್ದ. ಎಂತಹ ದೇವರು! ಕರೆಗಳನ್ನು ತಟ್ಟಿ ಆ ದೇವರಿಗೊಮ್ಮೆ ಮಹಿಮೆ ಸಲ್ಲಿಸೋಣ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ತಮ್ಮ ಗುಡಾರದ ಬಳಿಯಲ್ಲಿ ಕುಳಿತುಕೊಂಡು ಹೇಳ್ತಾ ಇದ್ದಾರೆ, ನಮಗೆ ನಾನ್ ವೆಜ್ ಬೇಕು ಅಂತ. ಆಮೇನ್. ಇವತ್ತು ಇದ್ದಾರೆ ನಾನ್ ವೆಜ್ಜಿಗೆಲ್ಲ ಕಣ್ಣೀರು ಹಾಕೋರಿದ್ದಾರೆ. ನಾನ್ ವೆಜ್ ಸಿಕ್ಕಿಲ್ಲ ಅಂತ ಬೇಸರ ಮಾಡೋರಿದ್ದಾರೆ. ಕಬಾಬ್ ಕೊಡಲಿಲ್ಲ ಅಂತ ಬೇಸರ ಮಾಡೋರಿದ್ದಾರೆ. ಫ್ರೈ ಹಾಕಲಿಲ್ಲ ಅಂತ ಬೇಸರ ಮಾಡೋರಿದ್ದಾರೆ. ಆಮೇನ್. ಆದರೆ ಇಸ್ರಾಯೇಲ್ ಜನರು ಸೇಮು. ಏನು ಸೇಮು? ಅವರಿಗೆ ನಾನ್ ವೆಜ್ ಸಿಗಲಿಲ್ಲ ಅಂತ ಅವರು ಹತ್ಕೊಂಡು ಜೋರಾಗಿ ಅಳ್ತಾ ಇದ್ರಂತೆ. ಈ ಅಳುವ ಶಬ್ದ ಮೋಶೆಯ ಕಿವಿಗೆ ಬಿತ್ತು. ಮೋಶೆಗೆ ಮನ ಮರಗಿತ್ತು ನೋಡಿ. ನಮಗೂ ಹಾಗೆ ಯಾರಾದರೂ ಹತ್ರೆ ಅವ್ರು ಎಂಥ ತಪ್ಪು ಮಾಡಿರಲಿ, ಒಮ್ಮೆ ಬಂದು ಹತ್ತು ಬಿಟ್ಟರೆ ನಾವು ನೀರಾಗ್ಬಿಡ್ತೀವಿ. ಆಮೇನ್. ನಮಗೆ ಏನು ಮಾಡೋಕ್ಕೂ ಗೊತ್ತಾಗಲ್ಲ. ಕಾರಣ ಆ ಅಳುವಿಗೆ ಅಷ್ಟು ಶಕ್ತಿ ಇದೆ. ಆಮೇನ್. ಹತ್ತು ಬಿಟ್ಟರೆ ನಾವು ಏನು ಮಾಡ್ತೀವಿ? ಮನ ಕರಗಿ ಬಿಡ್ತೀವಿ. ಆಮೇನ್. ಅದು ಯಾರೇ ಆಗಲಿ, ನಮ್ಮ ತಲೆ ಮೇಲೆ ಹೊಡೆದವರಾಗಲಿ, ತಲೆ ಕಡ್ದವರಾಗಲಿ, ಚೂರಿ ಹಾಕಿದವರಾಗಲಿ, ನಮ್ಮ ವಿರುದ್ಧವಾಗಿ ತಪ್ಪು ಕಲ್ಪನೆಗಳನ್ನು ಮಾಡಿ ಹೇಳಿದವರಾಗಲಿ, ಯಾರೇ ಆಗಲಿ, ಅವ್ರು ನಿಮ್ಮ ಮುಂದೆ ಬಂದು ಕಣ್ಣೀರಿಟ್ಟರೆ ನೀವು ಸುಮ್ಮನಿರ್ತೀರಾ? ನನ್ನ ದೇವರು ಸುಮ್ಮನಿರಲ್ಲ. ಆಮೆನ್. ಹಲ್ಲೆಲೂಯಾ. ಅಲ್ಲಿ ಮೋಶೆಗೆ ಆ ಜನರು ಗುಡಾರದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಎಲ್ಲ ಇತ್ತು, ಇಲ್ಲಿ ಏನಿಲ್ಲ. ಟೈಮಿಗೆ ಊಟ ಇತ್ತು, ಏನಿಲ್ಲ ಅಂತ ಹೇಳ್ಕೊಂಡು ಹೇಳುವಾಗ ಮೋಶೆಯ ಕಿವಿಗೆ ಬಿದ್ದು ಆತನ ದೇವರ ಸನ್ನಿಧಾನಕ್ಕೆ ಹೋಗ್ತಿ, ಇಷ್ಟ ಜನರನ್ನು ನಡೆಸ್ಕೊಂಡು ಹೋಗು, ಆ ದೇಶಕ್ಕೆ ವಾಗ್ದಾನ ಮಾಡಿದ ದೇಶಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತೀಯಲ್ಲಪ್ಪ. ನಾನಿವ್ರ ತಾಯಿಯೋ ಇವ್ರನ್ನ ಹೇಳ್ಕೊಂಡು ಹೋಗ್ಲಿಕ್ಕೆ? ಹೋದ್ರಿ ಆ ವಾಕ್ಯ. ವೇಗವಾಗಿ ಎಲ್ಲ ಕುಟುಂಬದವರು ನಿಂತು ಅಳುತ್ತಿರಲಾಗಿ ಆ ಶಬ್ದವು ಮೋಶೆಗೆ ಕೇಳಿಸಿದಾಗ ದೇವರಿಗೆ ಕೋಪ ಬಂತು. ಆದರೆ ಮೋಶೆಗೆ ದುಃಖ ಆಯ್ತು. ಮೋಶೆಗೆ ಏನಾಯ್ತು? ದೇವ್ರಿಗೆ ಕೋಪ ಬಂದಿತ್ತು. ಆದರೆ ಕರ್ಕೊಂಡು ಹೋದಂಥ ನಾವು ನೋಡ್ರಿ ಜವಾಬ್ದಾರಿ ಇದ್ದು ಕರ್ಕೊಂಡು ಹೋಗುವಂಥ ಮೋಶೆಗೆ ಬೇಸರ ಆಯಿತು. ಪಾಪ ಇವು ಒಂದು ನಾನ್ ವೆಜ್ ಕೇಳ್ತವೆ, ನನ್ನ ಹತ್ರ ಕೊಡ್ಲಿಕ್ಕಿಲ್ಲ. ಆಮೇನ್. ಮಕ್ಳು ಏನು ಮಾಡ್ತಾ ಇದ್ದಾರೆ? ಇನ್ನೊಂದು ಕಬಾಬ್ ಮಾಡಿ ಅಂತಾರೆ, ನಾನು ಕೊಡ್ಲಿಕ್ಕಿಲ್ಲ. ಆಮೇನ್. ಆವಾಗ ಈ ತಾಯಿ ಆದವರಿಗೆ ಬೇಸರ ಆಗುತ್ತೆ ಮಕ್ಕಳು ಕೇಳುವಾಗ. ತಂದೆಗಿಂತ ಹೆಚ್ಚು ಯಾರಿಗೆ ಬೇಸರ ಆಗೋದು? ತಾಯಿ ಆದವರಿಗೆ ಬೇಸರ ಆಗೋದು. ತಂದೆ ಹೇಳ್ತಾನೆ ನಾಳೆ ಕೊಡೋಣ ಅಂತಾನೆ. ಆದರೆ ತಾಯಿ ಆದವಳು ಏನು ಮಾಡ್ತಾಳೆ? ತಕೊಂಡು ಬನ್ನಿರಿ, ಏನಾದರೂ ಮಾಡಿ ತಕೊಂಡು ಬನ್ನಿರಿ ಅಂತ ಹೇಳ್ತಾಳೆ ಅಲ್ವಾ. ತಂದೆಗೆ ಇನ್ಫ್ಲುಯೆನ್ಸ್ ಮಾಡ್ತಾಳೆ. ಇಲ್ಲಿ ತಂದೆಯಾದ ದೇವರು ಕೋಪಗೊಂಡು ದಿನ ಕ್ಯಾಟ್ರಿಂಗ್ ಥರ ಒದಗಿಸಿ ಕೊಡ್ತಾ ಇದ್ದೀನಿ, ಇನ್ನೂ ನಿಮಗೆ ಏನೋ ನನ್ನ ಶಕ್ತಿ ಗೊತ್ತಾಗಲಿಲ್ಲಲ್ಲ ಅಂತ ತಂದೆ ಕೋಪ ಮಾಡ್ಕೊಳ್ತಾನೆ. ತಾಯಿಯ ಹೃದಯವುಳ್ಳ ಮೋಶೆ ಹೇಳ್ತಾನೆ, ಅಯ್ಯೋ ಪಾಪ ಒಂದು ನಾನ್ ವೆಜ್ ಕೊಡ್ಬೋದಿತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ. ಆಮೇಲೆ ಈ ಲೋಕದಲ್ಲಿ ಕೂಡ ಹಾಗೆ ತಂದೆ ಹೇಳ್ತಾನೆ, ಸಿಟ್ಟು ಬರುತ್ತೆ, ಯಾಕಂದರೆ ದುಡ್ಡಿರಲ್ಲ. ತಾಯಿಗೆ ಅದು ಪ್ರಶ್ನೆ ಅಲ್ಲ, ಮಕ್ಕಳು ತಿನ್ನಬೇಕು ತಾಯಿಗೆ. ಆಮೇನ್. ಎಸ್ ಆರ್ ನೋ? ಗಟ್ಟಿಯಾಗಿ ಹೇಳ್ರಿ. ಎಸ್. ತಾಯಿಯ ಹೃದಯ ಉಳ್ಳಂತಹ ಮೋಶೆ ದೇವ್ರ ಮುಂದೆ ಬಂದು ಹೇಳ್ತಾನೆ, ಯೆಹೋವನಿಗೆ ಭಾರವನ್ನು ಸಾಕು. ಎಷ್ಟು ಮೋಶೆ ಮನ ಮರುಗ್ತಾನೆ, ನನ್ನನ್ನೇ ಸಾಯಿಸ್ಬಿಡಂತಾನೆ ಕೊಡಿ. ಆ ರೀತಿ ಮೋಶೆ ಕಣ್ಣೀರಿಂದ ಪ್ರಾರ್ಥನೆ ಮಾಡುತ್ತಾನೆ. ಆಮೇನ್. ಈ ಕಣ್ಣೀರು ಪ್ರತಿಯೊಬ್ಬರಿಗೆ ಬರುತ್ತೆ, ಆದರೆ ಜೀವಿತ ಕಣ್ಣೀರಲ್ಲಿ ಕೊನೆಗೊಳ್ಳೋದಿಲ್ಲ, ಜಯದೊಟ್ಟಿಗೆ ಕೊನೆಗೊಳ್ಳುತ್ತೆ. ಆಮೇನ್. ಹಲ್ಲೆಲೂಯಾ. 2 ಸಾಮುವೇಲ 5ನೇ ಅಧ್ಯಾಯದ 24ನೇ ವಾಕ್ಯಕ್ಕೆ ಬಂದಾಗ, ದಾವೀದನಿಗೆ ವಿರುದ್ಧವಾಗಿ ಅಲ್ಲಿ ದಾವೀದನಿಗೆ ವಿರುದ್ಧವಾಗಿ ಫಿಲಿಸ್ಟಿಯರು ಬಂದಾಗ ರೆಫಾಯಿಮ್ ತಗ್ಗಿನಲ್ಲಿ ಆತನು ಹಾದು ಹೋಗ್ತಾ ಇದ್ದಾನೆ. ಅಲ್ಲಿ ದೇವರ ಶಬ್ದ ಕೇಳ್ತಾನೆ. ಏನು ದೇವರ ಶಬ್ದ ಅಂತ ಹೇಳಿದರೆ, ನೀನು ಆ ರೆಫಾಯಿಮ್ ತಗ್ಗಿನಲ್ಲಿ ಹಾದು ಹೋಗುವಾಗ ನಿನಗೊಂದು ಹೆಜ್ಜೆಯ ಸಪ್ಪಳ ಕೇಳಿಸುತ್ತೆ, ಆಗ ಹೋಗಿ ನೀನು ಅಟ್ಯಾಕ್ ಮಾಡು ಅಂತ ಹೇಳ್ತಾರೆ. ಹಾಗಾದರೆ ಆ ತಗ್ಗಿನಲ್ಲಿ ಹೋಗುವಾಗ ದಾವೀದನು ಎಷ್ಟು ಹತ್ತಿರಬಹುದು? ಆಮೇನ್. ಯಾರು ಇಲ್ಲದಂಥ ಅವಸ್ಥೆ ಬಂದಾಗ ನಮಗೆ ಮೊದಲು ಬರೋದೇ ಕಣ್ಣೀರು. ಆಮೇನ್. ಏನು ಇಲ್ಲದಂಥ ಅವಸ್ಥೆ ಬಂದಾಗ ಮೊದಲು ನಮ್ಮಲ್ಲಿ ಬರೋದು ಕಣ್ಣೀರು.
ಎಲ್ಲ ದುಃಖಗಳು ಒಂದರ ಮೇಲೊಂದು ನಮ್ಮ ಹೃದಯದಲ್ಲಿ ಬಂದಾಗ ಹೃದಯ ಮಾತನಾಡೋದೊಂದೇ ಕಣ್ಣೀರು. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಆ ದಾವೀದನು 2 ಸಾಮುವೇಲ 5:24, ಅದು 2 ಸಾಮುವೇಲ 5:24 ವಾಕ್ಯದಲ್ಲಿ ಆ ದಾವೀದ ರೆಫಾಯಿಮ್ ವ್ಯಾಲಿಯಲ್ಲಿ, ತಗ್ಗಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆ ನಡ್ಕೊಂಡು ಹೋಗುವಾಗ ಅವನು ಸುಮ್ಮನೆ ನಡ್ಕೊಂಡು ಹೋಗಲ್ಲ, ಕಣ್ಣೀರಿನಿಂದ ನಡ್ಕೊಂಡು ಹೋಗ್ತಿರ್ಬೋದು. ಕಾರಣ ಫಿಲಿಸ್ಟಿಯರು ಅವನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ದೇವ್ರು ಹೇಳ್ತಾರೆ, ದೇವ್ರು ಅವನಿಗೆ ಹೇಳಿದ್ದಾರೆ, ಒಂದು ಶಬ್ದ ಕೊಡ್ತಾರೆ. ಏನು ಶಬ್ದ? ಸಪ್ಪಳ ನಿನಗೆ ಕೇಳಿಸ್ತಾ, ತಗ್ಗಿನಲ್ಲಿ ಹಾದು ಹೋಗುವಾಗ ನಿನಗೆ ನನ್ನ ಒಂದು ಶಬ್ದ ಕೇಳುತ್ತೆ, ಹೆಜ್ಜೆಯ ಸಪ್ಪಳ ಕೇಳುತ್ತೆ. ಆ ಸಪ್ಪಳ ಕೇಳುವಾಗ, ಶಬ್ದ ಕೇಳುವಾಗ ನೀನು ಹೋಗಿ ಅವರನ್ನು ಅಟ್ಯಾಕ್ ಮಾಡು ಎನ್ನುವುದಾಗಿ ಹೇಳ್ತಾರೆ. ಸೋತ ಅನುಭವದೊಂದಿಗೆ ದಾವೀದನು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆಮೆನ್, ಹಾಲೆಲೂಯ್ಯ. ಆ ಮರಗಳ ತಗ್ಗಿನಲ್ಲಿ, ಆ ಕಣಿವೆಯಲ್ಲಿ, ರೆಫಾಯಿಮ್ ತಗ್ಗಿನಲ್ಲಿ ಆತನು ಹಾದು ಹೋಗುವಾಗ ಅವನ ಪರಿಸ್ಥಿತಿಯನ್ನು ನೆನೆಸಿಕೊಳ್ಳ್ರಿ. ಇಷ್ಟು ಹೇಳಿದ್ದು ಕಾರಣ ನೀನು ಕಣ್ಣೀರಿನಲ್ಲಿ ಇರಬೇಕಂತ ಹೇಳಿದ್ದಲ್ಲ, ನೀನು ಗೊತ್ತಿರಬೇಕು ಕಣ್ಣೀರಿನ ಮುಂದೆ ಒಂದು ಜಯ ದೇವರು ಕೊಟ್ಟಿದ್ದಾನೆ. ಆಮೆನ್. ಅದನ್ನು ಹಿಂಪಡಿಬೇಕಾದ್ರೆ ಫಸ್ಟ್ನೇದಾಗಿ ಹೇಳಿದ್ದು ಕಣ್ಣೀರು ಬಿಟ್ಟನು ಎನ್ನುವುದಾಗಿ ನಾವು ಹೇಳ್ತೇವೆ. ಶತ್ರುವು ಎಲ್ಲವನ್ನ ಕಳೆದುಕೊಂಡಾಗ, ತೆಗೆದುಕೊಂಡಾಗ ಅದನ್ನು ಹಿಂಪಡಿಲಿಕ್ಕೆ ಸಾಧ್ಯ, ನಮಗೆ ಗೊತ್ತಿದೆ. ಕಾರಣ ಒಂದು ದೇಶವನ್ನು ಉಳಿಸುವವನು ದೇವರು, ಒಂದು ವ್ಯಕ್ತಿಯನ್ನು ಉಳಿಸುವವನು ದೇವರು, ಒಂದು ಪರಿಸ್ಥಿತಿಯನ್ನು ಬದಲಾಯಿಸುವವನು ದೇವರು. ಆ ದೇವರು ನಮಗಿರುವಾಗ ಎಂತಹ ಕಣಿವೆಯಲ್ಲಿ ಹೋದ್ರು, ಎಂತಹ ಕಣ್ಣೀರಿನಲ್ಲಿ ಹೋದ್ರು, ನಮಗೊಂದು ಸೀಸನ್ ಬರುತ್ತೆ. ನನ್ನ ಸೀಸನ್ ಇದೆ ಅಲ್ಲ, ನನಗೊಂದು ಸೀಸನ್ ಇದೆ. ಆ ಸೀಸನಿಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ನನ್ನ ಕಾಲ ಇದು ಮುಗಿದು ಹೋಗುವ ಕಾಲ ಅಲ್ಲ. ನನ್ನ ಕಾಲ ಇವತ್ತು ಕಣ್ಣೀರಿರ್ಬೋದು, ನನ್ನ ಕಾಲ ಇವತ್ತು ಸೋಲಿನ ಅನುಭವ ಇರ್ಬೋದು, ನನ್ನ ಕಾಲ ಇವತ್ತು ಕೈ ನೀಡಿ ಕೇಳ್ತಾ ಇರ್ಬೋದು, ನನ್ನ ಕಾಲ ಇವತ್ತು ಎಲ್ಲರೂ ನನ್ನನ್ನು ಹೀಯಾಳಿಸ್ತಾ ಇರ್ಬೋದು, ನನ್ನ ಕಾಲ ಇವತ್ತು ಜನ ನೋಡಿ ಹೇಳ್ಬೋದು ಇವರಿಗೇನು ಸಾಧ್ಯ ಇಲ್ಲ, ಇವ್ರು ಸೋತು ಹೋದ್ರು, ಇವ್ರ ಹತ್ರ ಆಗಲ್ಲ ಅಂತ ನನ್ನ ಕಾಲವನ್ನ ನೋಡಿ ಹೇಳ್ಬೋದು. ಆದ್ರೆ ದೇವ್ರು ಹೇಳ್ತಾನೆ, ನಿನ್ನ ಕಾಲ ಇದಲ್ಲ, ನಿನಗೂ ಒಂದು ಸೀಸನ್ ಇದೆ. ಆ ಸೀಸನ್ನಿಗೆ ಹೋಗುವ ಮೊದಲು ದೇವರು ನಿನ್ನ ಕಣ್ಣೀರನ್ನ ಜಯವಾಗಿ ಮಾರ್ಪಡಿಸ್ತಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಇನ್ನೊಂದು ಕಾಲ ಇದೆ, ನಿನ್ನ ಕಣ್ಣೀರ್ ಕಾಲ ಅಲ್ಲ. ಕಣ್ಣೀರು ಅಲ್ಪ ಸಮಯ, ನಗುವ ಸಮಯ ಇದೆ, ಜಯಕಾರ ಮಾಡುವ ಸಮಯ ದಾವೀದನಿಗೆ ಇದೆ, ನನಗೂ ಇದೆ, ನಿನಗೂ ಇದೆ. ನನ್ನ ಸಂದೇಶವನ್ನು ಕೇಳ್ತಾ ಇರುವ ದೇವರ ಮಕ್ಕಳೇ, ನೀನು ಕಣ್ಣೀರಿನಲ್ಲಿ ಸೋತು ಹೋಗಿರ್ಬೋದು, ನೀನು ಅನಾರೋಗ್ಯದಿಂದ ಸೋತು ಹೋಗಿರ್ಬೋದು, ನೀನು ಹೇಳ್ಬೋದು ನನ್ನ ಕಾಲ ಮುಗೀತು ಎನ್ನುವುದಾಗಿ ಹೇಳ್ಬೋದು. ಈಗೋ ನಿನ್ನ ಕಾಲ ಮುಗಿಲಿಲ್ಲ, ನಿನ್ನ ಕಾಲ ಮುಗಿಲಿಲ್ಲ. ದೇವರು ಹೇಳ್ತಾನೆ, ನಿನಗಿನ್ನೊಂದು ಸೀಸನ್ ಇದೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಎರಡನೇದಾಗಿ ದಾವೀದನು ಮಾಡಿದ್ದು, ಮೊದಲನೇದೇನು? ಕಣ್ಣೀರಿಟ್ಟನು. ಕಣ್ಣೀರಿಡ್ರಿ, ಹಿಂಪಡಿಬೇಕಾದ್ರೆ ಕಣ್ಣೀರಿಡ್ರಿ, ವಾಪಸ್ ಬರಬೇಕಾದ್ರೆ ಕಣ್ಣೀರಿಡ್ರಿ. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಕಳೆದುಕೊಂಡದ್ದು ಏನೇ ಇರ್ಬೋದು, ಆರೋಗ್ಯ ಕಳೆದಿರ್ಬೋದು, ದುಡ್ಡು ಕಳೆದುಕೊಂಡು ಹೋಗಿರ್ಬೋದು, ಸ್ನೇಹ ಕಳ್ಕೊಂಡಿರ್ಬೋದು, ಸಂಬಂಧ ಕಳ್ಕೊಂಡಿರ್ಬೋದು, ಆಮೆನ್, ಪ್ರೀತಿಸಿದವರನ್ನ ಕಳ್ಕೊಂಡಿರ್ಬೋದು. ಆದರೆ ಕಣ್ಣೀರಿಡು, ಅದು ಹಿಂದಕ್ಕೆ ಬರುವುದಾಗಿದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಎರಡನೇದಾಗಿ ದಾವೀದನು ಮಾಡಿದ್ದು, ತನ್ನ ಜೀವಿತದಲ್ಲಿ ನಡೆದ ಕಹಿಯನ್ನ ಮರೆತು ಬಿಟ್ಟನು. ಆಮೆನ್. ನಿರಾಕರಿಸಿದನು. ಹಿ ರಿಫ್ಯೂಸ್ಡ್. ದಾವೀದ ಅದನ್ನ ರಿಫ್ಯೂಸ್ಡ್ ಟು ಗೆಟ್ ಎ ಬಿಟ್ಟರ್, ಅಂದ್ರೆ ಆ ಕಹಿಯನ್ನ ನಿರಾಕರಿಸಿದನು, ಮರೆತು ಬಿಟ್ಟನು. ಆಮೆನ್, ಹಾಲೆಲೂಯ್ಯ. ಈಗ ದಾವೀದನಿಗೆ ಅನೇಕ ಬೈಬಲ್ ಹೇಳುತ್ತೆ, ಜನರು ದಾವೀದನಿಗೆ ಕಲ್ಲೆಸೆದು ಹೊಡಿಬೇಕಂತ ಪ್ರಾರಂಭಿಸಿದರು. ಆಮೇಲೆ ಆದರೆ ಅವನದನ್ನು ಮನಸ್ಸಿಗೆ ತಗೊಳ್ಳಿಲ್ಲ. ನೋಡ್ರಿ, ಇನ್ನೂ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಸೌಲನ ಜೊತೆ ಇರುವಾಗ ಸೌಲನು ಇವನನ್ನು ಕೊಲ್ಲಬೇಕು, ದಾವೀದನನ್ನು ಕೊಲ್ಲಬೇಕಂದು ಶತ ಪ್ರಯತ್ನ ಮಾಡ್ತಾ ಇದ್ದ. ಅವನ ಒಳಗಡೆ ಒಂದು ಸ್ಪಿರಿಟ್ ಇತ್ತು. ಆ ಸ್ಪಿರಿಟ್ ದಾವೀದನಿಗೆ ವಿರುದ್ಧವಾಗಿ ಕೊಲ್ಲಬೇಕು ಅಂತ ಹೋರಾಟ ಮಾಡುವಾಗ ಒಂದು ದಿವಸವೂ ದಾವೀದ ಕಹಿಯನ್ನು ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ. ಅದಕ್ಕಾಗಿ ದಾವೀದನಿಗೆ ನಾವು ಸ್ತೋತ್ರ ಮಾಡಬೇಕು. ಆಮೆನ್, ಹಾಲೆಲೂಯ್ಯ. ದಾವೀದನಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ನಾವು ಆದರೆ ಒಂದು ಘಟನೆ ನಡೆದ್ರೆ
20 ವರ್ಷ 30 ವರ್ಷ ಅದನ್ನೇ ಹೇಳ್ತಾ ಇರ್ತೀವಿ. ಆಮೇನ್. ಇದು ಮನುಷ್ಯ ಮಾತ್ರದ, ಅಂದರೆ ಸಾಮಾನ್ಯವಾಗಿ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರಲ್ಲಿ ಸಾಧಾರಣ ಇರುತ್ತೆ. ಏನಾದರೂ ಘಟನೆ ನಡೆದಾಗ ನಾವು ಅದನ್ನು ಮರೆಯೋಕ್ಕಾಗಲ್ಲ. ಆಮೇನ್. ಹಾಗಾದರೆ ದಾವಿದನು ಅವನು ದೇವಕುಮಾರನಲ್ಲ. ದಾವಿದನು ದೇವಕುಮಾರನ? ದಾವಿದನು ಒಬ್ಬ ಮನುಷ್ಯನೇ. ಅವನಲ್ಲಿ ಆ ಗುಣ ಬಂದಿರೋದ್ರಿಂದ ಜಯವನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು. ಇವತ್ತು ನನ್ನಲ್ಲಿ ನಿನ್ನಲ್ಲಿ ನಮ್ಮ ಜೀವಿತದಲ್ಲಿ ನಡೆದ ಪ್ರತಿ ಕಹಿ ಘಟನೆಗಳನ್ನು ಮರೆಯೋದಕ್ಕೆ ಪ್ರಯತ್ನಿಸಿರಿ. ಇವತ್ತೇ ಮರೆತು ಬಿಡ್ರಿ. ಅನೇಕ ಘಟನೆಗಳು ನಡೆದಿದೆ. ಕೆಲವ್ರ ಹತ್ರ ಮಾತನಾಡುವಾಗ ನೀವು ಯೋಚನೆ ಮಾಡಬೇಕು, ಹೇಳಿದ್ದೇ ಹೇಳೋದು. ಅವ್ರು ಹೇಳ್ತಾರೆ ನಾನೆಲ್ಲ ಕ್ಷಮಿಸಿದ್ದೀನಿ, ಪುನಃ ಹೇಳ್ತಾರೆ ಅವ್ರು ನಂಗೆ ಹೀಗೆ ಮಾಡಿದರು. ಆ ಕಹಿಯಾದ ಅನುಭವವನ್ನು ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕ್ರಿ. ಯಾರೋ ಅನ್ಯಾಯ ಮಾಡಿದ್ದಾರೆ, ಯಾರೋ ಮೋಸ ಮಾಡಿದ್ದಾರೆ, ಯಾರೋ ನೀವನ್ನ ಪ್ರೀತಿಸಿ ವಂಚಿಸಿದ್ದಾರೆ, ಯಾರೋ ನಿಮ್ಮನ್ನ ಹೊರಗೆ ಹಾಕಿದ್ದಾರೆ, ಯಾರೋ ನಿಮ್ಮ ಮೇಲೆ ಸುಳ್ಳು ಸುಳ್ಳು ಆಪಾದನೆಗಳನ್ನು ಹೇಳಿದ್ದಾರೆ. ಆದರೆ ಕಳೆದುಕೊಂಡದನ್ನು ನೀನು ಹಿಂತಿರುಗಿ ಪಡಿಬೇಕಾದ್ರೆ ಎರಡನೇದಾಗಿ ನಿನ್ನ ಕಹಿಯನ್ನು ನೀನು ಮರೆತು ಬಿಡಬೇಕು. ಆ ದಾವಿದನು ಅದನ್ನು ನಿರಾಕರಿಸಿ ಬಿಡುತ್ತಾನೆ. ಆಮೆನ್. ಸಾಮಾನ್ಯವಾಗಿ ಒಂದು ತಪ್ಪು ಘಟನೆ ನಡೆದಾಗ ಅಥವಾ ಏನೋ ಒಂದು ಘಟನೆ ನಡೆದಾಗ ನಾವೇನು ಮಾಡ್ತೀವಿ? ಅವರು ತಪ್ಪು, ಇವರು ತಪ್ಪು, ಅವ್ರು ಬಂದದ್ದು ತಪ್ಪು, ಅವ್ರು ಹೋಗಿದ್ದು ತಪ್ಪು, ಅವ್ರು ಇದ್ದದ್ದು ತಪ್ಪು ಎಲ್ಲ ಹೇಳ್ತೀವಿ ಅಲ್ವಾ? ಹೇಳ್ತೀವ ಇಲ್ವಾ? ಎಸ್ ಆರ್ ನೋ? ನಾವು ಹೇಳೋದು ಅಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರ ಮೇಲೆ ನಾವು ಸಾಕಷ್ಟು ತಪ್ಪುಗಳನ್ನು ಹೊರಿಸಲಿಕ್ಕೆ ಪ್ರಾರಂಭಿಸ್ತೀವಿ. ಆಮೇನ್. ಯಾರು ಏನು ಎಂತ ಅಂತ ನೋಡದೆ ತಪ್ಪುಗಳನ್ನು ಹೊರಿಸಲಿಕ್ಕೆ ನಾವು ಪ್ರಾರಂಭಿಸ್ತೀವಿ. ಕೊನೆಗೆ ಯಾರ ಮೇಲೆ ತಪ್ಪು ಹೊರಿಸ್ತೀವಿ? ದೇವ್ರ ಮೇಲೆ ತಪ್ಪು ಹೊರಿಸ್ತೀವಿ. ಮನುಷ್ಯ ಮಾಡುವಂಥ ಕೆಲಸಗಳು, ನಾನು ನೀನು ಮಾಡುವಂಥ ಕೆಲಸಗಳು ಎಲ್ಲರ ಮೇಲೆ ತಪ್ಪೊರಿಸಿದ ಮೇಲೆ ದೇವರ ಮೇಲೆ ತಪ್ಪು ಹೊರಿಸಲಿಕ್ಕೆ ನಾವು ನೋಡ್ತೀವಿ. ಆಮೆನ್. ಹಾಲೆಲೂಯ್ಯ. ಕಹಿ ಘಟನೆಗಳು ನಮ್ಮ ಜೀವಿತದಲ್ಲಿ ಇರಬಾರ್ದು. ಎಷ್ಟೋ ಸಾರಿ ನಿನ್ನ ಮನಸ್ಸಿಗೆ ಕಹಿಯಾಗಿದೆ. ಇಬ್ರಿಯ 12:15 ಹೇಳುತ್ತೆ, ಕಹಿಯಾದ ನಿಮ್ಮನ್ನು ಬೇರ್ಪಡಿಸುವ ಕಹಿಯಾದ ಬೇರು ನಿಮ್ಮ ಒಳಗಡೆ ಇರಬಾರದು ಎನ್ನುವುದಾಗಿ. ಇಬ್ರಿಯ 12:15 ಹೇಳುತ್ತೆ, ಆ ಕಹಿ ಬೇರು ನಿಮ್ಮ ಒಳಗಡೆ ಇರಬಾರ್ದು. ಕಹಿ ಇದ್ರೆ ಸಿಹಿ ಬರಲ್ಲ. ಇಬ್ರಿಯ 12:15 ಹೇಳುತ್ತೆ, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜಿರಿಯದಂತೆ ಯಾವ ವಿಷವುಳ್ಳ ಬೇರು, ಅಂದರೆ ಕಹಿಯಾದ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಕೇರ್ಫುಲ್ ಆಗಿರ್ರಿ, ಜಾಗ್ರತೆಯಾಗಿರ್ರಿ. ಈ ಕಹಿಯಾದದ್ದು ಒಮ್ಮೆ ಬಂದರೆ ಎಲ್ಲ ಹಾಳು ಮಾಡುತ್ತೆ. ಆಮೇನ್. ನೀವು ನೀರು ಕುಡಿತೀರಿ, ಕಹಿ ಆದರೆ ಏನಾಗುತ್ತೆ? ನೀರು ಕುಡಿಯೋಕ್ಕಾಗಲ್ಲ. ಒಂದು ಲೋಟ ನೀರಕ್ಕೆ ಸಣ್ಣದೊಂದು ಕಹಿ ಹಾಕಿರಿ, ಕುಡಿಯೋಕ್ಕಾಗಲ್ಲ. ಆಮೇನ್. ಕಹಿ ಆದದ್ದು ನಮ್ಮ ಜೀವಿತದಲ್ಲೂ ಬರಬಾರ್ದು, ನಮ್ಮಲ್ಲೂ ಬರಬಾರ್ದು. ಕಹಿ ಆದದನ್ನು ತೆಗೆದು ಹಾಕಬೇಕು. ಯಾರಿಂದಲೋ ನೋವಾಗಿದೆ, ತೆಗೆದು ಹಾಕ್ರಿ. ಯಾರೋ ನಿಮಗೆ ಅಪವಾದ ಹೇಳಿದ್ದಾರೆ, ತೆಗೆದು ಹಾಕ್ರಿ. ಕರ್ತನನ್ನು ಫೋಕಸ್ ಮಾಡ್ರಿ, ದೇವರನ್ನು ಫೋಕಸ್ ಮಾಡ್ರಿ. ದೇವರು ನಮ್ಮ ಸಂಗಡ ಇರುವವನಾಗಿದ್ದಾನೆ. ವಿಮೋಚನ ಕಾಂಡ 15ನೇ ಅಧ್ಯಾಯದ 22ನೇ ವಾಕ್ಯದಿಂದ ನೋಡ್ತೀವಿ, ಜನರು ಅಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂತ ಕೇಳಿದಾಗ ಆ ನೀರು ನೋಡಿದರೆ ಕಹಿಯಾಗಿತ್ತು. ನೀರೇನಾಗಿತ್ತು? ಕಹಿಯಾಗಿತ್ತು. ಅದಕ್ಕೆ ಮಾರ ಅಂತ ಹೆಸರಿತ್ತು. ಮಾರ ಅಂದರೆ ಕಹಿಯಾದದ್ದು. ನಮ್ಮ ಜೀವಿತ ಮಾರ ಅಲ್ಲ. ಮಾರಾದ ನಮ್ಮ ಜೀವಿತವನ್ನು ಸಿಹಿಯಾಗಿ ಮಾಡಲಿಕ್ಕೆ ಒಬ್ಬ ದೇವರಿದ್ದಾನೆ. ಆಮೇನ್. ಎಷ್ಟು ದಿನ ಕಹಿ ಇಟ್ಕೊಳ್ತೀಯ? ಎಷ್ಟು ದಿನ ಒಂದು ಭಾರ ಇಟ್ಕೊಳ್ತೀಯ? ಒಂದು 25 kg ಮೂಟೆ ನಿನ್ನ ತಲೆ ಮೇಲೆ ಎಷ್ಟು ಹೊತ್ತು ಇಟ್ಕೊಳ್ತೀಯ ಹೇಳ್ರಿ? ಎಷ್ಟು ಹೊತ್ತು ಇಟ್ಕೊಳ್ತೀರಾ? 1 ಗಂಟೆ, 2 ಗಂಟೆ, 5 ಗಂಟೆ, 24 ಗಂಟೆ ಇಟ್ಕೊಳಕ್ಕಾಗತ್ತಾ? ಕುತ್ತಿಗೆ ಪೂರ್ತಿ ಅದು ಬಿದ್ದು ಹೋಗುತ್ತೆ. ಆಮೇನ್. ಪೇಯ್ನ್ ಆಗುತ್ತೆ. ಹಾಗಾಗಿ ಕಹಿ ಅನ್ನೋದು ಒಂದು ಭಾರವಾದದ್ದು. ಆ ಕಹಿ ತೆಗಿಬೇಕು. ಫ್ರೆಂಡ್ಸ್ ಮೇಲೆ ಕಹಿ ಇರ್ಬೋದು, ಸ್ನೇಹಿತರ ಮೇಲೆ ಕಹಿ ಇರ್ಬೋದು, ನಿಮ್ಮ ಒಡ ಹುಟ್ಟಿದವರ ಮೇಲೆ ಕಹಿ ಇರ್ಬೋದು. ಮ್ಯಾನ್, ಅದನ್ನು ಮೊದಲು ತೆಗೆದು ಹಾಕಿರಿ. ಆ ಕಹಿಯನ್ನು ತೆಗೆದು ಹಾಕಿರಿ. ಯಾರೋ ಎಂದೋ ಏನೋ ಮಾತಾಡಿದ್ದಾರೆ, ಆ ಕಹಿ ತೆಗೆದು ಹಾಕಿರಿ. ಎಕ್ಸೋಡಸ್ ವಿಮೋಚನ ಕಾಂಡ 15:22ನೇ ವಾಕ್ಯದಲ್ಲಿ ಆ ಮಾರ ಸ್ಥಳಕ್ಕೆ ಬಂದಾಗ, ಆ ಮಾರ ಸ್ಥಳದಲ್ಲಿ ನೀರು ಕಹಿ ಆಗಿದೆ ಅಂತ ಹೇಳಿದಾಗ ಮೋಶೆಗೆ ದೇವರು ಹೇಳಿದಂಥ ಒಂದು ಮಾತೇನು ಗೊತ್ತಾ? ಅಲ್ಲಿ ಒಂದು ಗಿಡವನ್ನು ತೋರಿಸ್ತಾರೆ. ಆ ಗಿಡವನ್ನು ಆ ನೀರಲ್ಲಿ ಹಾಕಿದರೆ ಆ ನೀರು ಸಿಹಿ ಆಗುತ್ತೆ ಅಂತ ಹೇಳ್ತಾರೆ. ಗಿಡ ಏನನ್ನು ಸೂಚಿಸ್ತದೆ ಗೊತ್ತಾ? ನಿಮಗೆ ಗೊತ್ತಿದೆಯಾ?
ಆ ಗಿಡ ಏನನ್ನು ಸೂಚಿಸ್ತದೆ? ಆ ಗಿಡ ಏನನ್ನು ಸೂಚಿಸ್ತದೆ ಅಂತ ನೀವು ನೋಡಬೇಕಾದ್ರೆ ಜ್ಞಾನೋಕ್ತಿ 15:4 ಬನ್ನಿ. ಆ ಗಿಡ ಏನನ್ನು ಸೂಚಿಸ್ತದೆ ನೋಡ್ರಿ. ಸುಮ್ಮನೆ ಅಲ್ಲಿ ಗಿಡ ಹಾಕಿ ಅಂತ ದೇವ್ರು ಹೇಳಲಿಲ್ಲ. ದೇವ್ರು ಹೇಳಿದ್ರೆ ಪ್ರತಿ ಒಂದಕ್ಕೂ ಕಾರಣ ಇದೆ. ಮೋಶೆ ಆ ಗಿಡವನ್ನು ತೆಗೆದುಕೊಂಡು ಹಾಕಿದ್ದು ಮಾತ್ರ ಅಲ್ಲ, ಅವನ ಬಾಯಿಯಲ್ಲಿ ಸ್ವಲ್ಪ ನುಡಿತಾನೆ ನೀರು ಸಿಹಿ ಆಗೋದಕ್ಕಾಗಿ. 15:4 ಬಂದಾಗ ಸಂತೈಸುವ ನಾಲಿಗೆ ಅಂದರೆ ನುಡಿಯುವ ನಾಲಿಗೆ. ಸಂತೈಸುವುದು ಇಂಗ್ಲೀಷಲ್ಲಿ ಅಲ್ಲ. ಈ ವಾಕ್ಯಗಳು ಇಂಗ್ಲೀಷ್ ಬೈಬಲಲ್ಲಿ ಬಹಳ ಪರ್ಫೆಕ್ಟ್ ಆಗಿ, ಬಹಳ ಇನ್ನೂ ಅದು ಏನು ಅಟ್ರಾಕ್ಟಿವ್ ಆಗಿ ಆ ವಾಕ್ಯಗಳು ನಮಗೆ ಕಾರ್ಯ ಮಾಡುತ್ತೆ. ಇದರಲ್ಲಿ ಸಂತೈಸುವ ಅಂತ, ಸಂತೈಸುವುದಂದರೆ ಅಲ್ಲಿ ನುಡಿಬೇಕು. ನುಡಿಯುವ ಮಾತು ಏನಾಗಿದೆ? ಜೀವ ವೃಕ್ಷವು ಮನ ಮುರಿಯುವುದು. ಜೀವ ವೃಕ್ಷ, ನಾಲಿಗೆ ಜೀವ ವೃಕ್ಷ. ಅಲ್ಲಿ ಏನು ಮಾಡಿದಾನೆ? ಆ ನೀರಿಗೆ ತಗೊಂಡೋಗಿ ಆ ಗಿಡ ಹಾಕಿ ನುಡ್ದ. ಗಿಡ ಒಂದು ಸುಮ್ಮನೆ ಒಂದು ಸಂಕೇತ. ಅವನು ನುಡಿದಾಗ ನೀರು ಸಿಹಿ ಆಯಿತು. ಆಮೆನ್. ಇವತ್ತು ಕಹಿಯಾದ ನಿನ್ನ ಜೀವಿತಕ್ಕೆ ನುಡಿ, ರೋಗದಲ್ಲಿದ್ದ ನಿನ್ನ ಜೀವಿತಕ್ಕೆ ನುಡಿ, ಸಾಲದಲ್ಲಿದ್ದ ನಿನ್ನ ಜೀವಿತಕ್ಕೆ ನುಡಿ, ಬಿಟ್ಟು ಹೋದ ಜನರಿಗಾಗಿ ನಿನ್ನ ಜೀವಿತದಲ್ಲಿ ನುಡಿ. ನಿನ್ನ ನಾಲಿಗೆ ಜೀವ ವೃಕ್ಷವಾಗಿರುವ ಕಾರಣ ಮನಸ್ಸಿಗೆ ನೋವಾದಾಗ ನಾವು ಹೃದಯಕ್ಕೆ ನುಡಿಬೇಕು. ನಮ್ಮ ಮನಸ್ಸಿಗೆ ಯಾವಾಗ ನೋವಾಗುತ್ತೋ ನಮ್ಮ ಹೃದಯಕ್ಕೆ ನುಡಿಯಬೇಕು. ಹೃದಯದಲ್ಲಿ ಕಣ್ಣೀರು ಯಾವಾಗ ಉಕ್ಕಿ ಬರುತ್ತೋ ಮನಸ್ಸಿನಿಂದ ಅದನ್ನು ಹೇಳಬೇಕು. ಯೇಸುವಿನ ನಾಮದಲ್ಲಿ ಈ ಕಹಿಯಾದ ಅನುಭವವನ್ನು ಕಟ್ಟುತ್ತೇನೆ. ಯೇಸುವಿನ ನಾಮದಲ್ಲಿ ಈ ಕಹಿಯಾದಂತಹ ಅದು ಮರಣವಾಗಿ ಫಲಿಸಬಾರದು. ಆ ಮರಣವಾದದೆಲ್ಲವನ್ನ ನೀವು ನುಡಿಯುವಾಗ ಅದು ಜೀವವಾಗಿ ಪ್ರಾರಂಭಿಸುತ್ತೆ. ಕಾರಣ ವಾಕ್ಯ ಹೇಳುತ್ತೆ, ಜೀವ ಮರಣಗಳು ನಾಲಿಗೆಯ ವಶ ಎನ್ನುವುದಾಗಿ. ಆಮೆನ್. ಇವತ್ತು ಯಾರು ಕೂಡ ತಮ್ಮ ಜೀವಿತದಲ್ಲಿ ಆಗಿರುವ ಕಾರ್ಯಗಳಿಗೆ ನುಡಿಯೋದಿಲ್ಲ, ಬರೀ ಹೇಳ್ತಾ ಇರ್ತಾರೆ. ಘಟನೆಗಳನ್ನು ಹೇಳೋದಲ್ಲ, ನುಡಿ. ನನ್ನ ಜೀವಿತವನ್ನು ಮಾರದಿಂದ ದೇವರು ಸಿಹಿಯಾಗಿ ಮಾರ್ಪಡಿಸ್ತಾರೆ. ಆಮೆನ್. ಮೂರನೇ ವಿಷಯ, ಅಲ್ಲಿ ಅನೇಕ ವಿಷಯಗಳಿವೆ, ಆದರೆ ಸಮಯ ಇಲ್ಲದ್ರಿಂದ ಮೂರನೇ ವಿಷಯಕ್ಕೆ ನಾನು ಬರ್ತೇನೆ. ದಾವೀದನು ಮಾಡಿದ ಇನ್ನೊಂದು ಕಾರ್ಯ, ಮೂರನೇ ಕಾರ್ಯ, ತನ್ನನ್ನೇ ತಾನು ದೇವರಲ್ಲಿ ಬಲಪಡಿಸಿಕೊಂಡನು. ಆಮೆನ್. ಇವತ್ತು ಬಲಪಡಿಸುವವರು ಯಾರಿಲ್ಲ ರೀ, ಯಾರಿಲ್ಲ. ಅವರವರ ತಲೆಗೆ ಅವರವರ ಕೈ. ನೆನ್ಪಿಟ್ಟುಕೊಳ್ರಿ, ಅವರವರ ತಲೆಗೆ ಅವರವರ ಕೈ. ಇದ್ದೇನೆ, ಬರ್ತೇನೆ, ಕೊನೆ ತನಕ ನಿನ್ನ ಜೊತೆ ಇರ್ತೀನಿ ಅಂತ ಕೈ ಮೇಲೆ ಕೈ ಇಟ್ಟು ಹೇಳ್ತಾರೆ. ಸಣ್ಣ ಘಟನೆ ನಡೆದಾಗ ತಿರಸ್ಕರಿಸಿ ಹೊರಟೋಗ್ತಾರೆ. ಆಮೆನ್. ಮಕ್ಕಳುಗಳನ್ನು ಪ್ರೀತಿಯಿಂದ ಸಾಕಿ ಸಲಹಿ ತಮ್ಮ ಬಟ್ಟೆ ತಕ್ಕೊಳ್ಳದೆ ಅವರಿಗೆ ಬಟ್ಟೆ ತಕ್ಕೊಂಡಾಗ ಒಂದು ಪ್ರೀತಿ ವ್ಯಾಮೋಹದಲ್ಲಿ ಬಿದ್ದರೆ ತಂದೆ ತಾಯಿ ಅಂತ ನೋಡದೆ ತಿರಸ್ಕಾರ ಮಾಡಿ ಹೋಗೋರು ಈ ಕಾಲದಲ್ಲಿದ್ದಾರೆ. ತಂದೆ ತನ್ನ ಪ್ರೀತಿ ತೋರಿಸಿದ್ದಾರೆ, ಊಟ ಮಾಡಿಸಿದ್ದಾರೆ, ನನ್ನ ಜೊತೆ ಊಟ ಮಾಡಿದ್ದಾರೆ, ಒಂದೇ ತಟ್ಟೆಯಲ್ಲಿ ತಾಯಿಯ ಜೊತೆ ಊಟ ಮಾಡಿದ್ದೀನಿ ಅನ್ನೋ ನೆನಪಿಲ್ಲದೆ ಅವರು ಬಿಟ್ಟು ಹೋಗುವಂಥ ಸಮಯಗಳು ಈ ಅಂತ್ಯ ಕಾಲದಲ್ಲಿದೆ. ಆಮೆನ್. ಅದಕ್ಕೆ ಹೇಳ್ತೀನಿ ನೋಡ್ರಿ, ನಮ್ಮನ್ನು ನಾವು ದೇವರಲ್ಲಿ ಬಲಪಡಿಸಿಕೊಳ್ಳಬೇಕು. ಆಮೆನ್. ಕಣ್ಣೀರಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ, ಎಲ್ಲರೂ ಬಿಟ್ಟು ಹೋದಂಥ ಅವಸ್ಥೆ ಇದ್ದಾಗ ಯಾರು ನಮ್ಮ ಸಂಗಡ ಬರಲ್ಲ ರೀ, ಯಾರು ನಮ್ಮನ್ನು ಸಂತೈಸೋರಿಲ್ಲ. ನಮ್ಮನ್ನು ಸಂತೈಸೋದು ನಮ್ಮ ನಾಲಿಗೆ, ನಮ್ಮನ್ನು ಸಂತೈಸೋದು ನಮ್ಮ ನಾಲಿಗೆ. ನಮ್ಮ ನಾಲಿಗೆಯಿಂದ ನಮ್ಮ ಮೇಲೆ ನಾವು ನುಡಿಕೊಳ್ಬೇಕು. ಏನು ನುಡಿಕೊಳ್ಬೇಕು? ನನಗೊಬ್ಬ ದೇವರಿದ್ದಾನೆ, ಆತನು ನನ್ನ ಬಲವಾಗಿದ್ದಾನೆ, ಆತನು ನನ್ನ ಗುರಾಣಿಯಾಗಿದ್ದಾನೆ. ಒಂದು ಕಾಲಕ್ಕೂ ದೇವರು ನನ್ನನ್ನು ಅನಾಥರಾಗಿ ಬಿಡೋದಿಲ್ಲ. ಇವತ್ತು ನನ್ನ ಕಣ್ಣೀರಿನ ಪರಿಸ್ಥಿತಿ ಇರಬಹುದು, ನಾಳೆ ನನ್ನ ಕಣ್ಣೀರಿನ ಪರಿಸ್ಥಿತಿ ಇರೋದಿಲ್ಲ. ಇವತ್ತು ಎಲ್ಲರೂ ನನ್ನನ್ನು ಹೀಯಾಳಿಸಬಹುದು, ಎಲ್ಲರೂ ನನ್ನ ಸೋಲನ್ನು ನೋಡಿ ಮಾತನಾಡಬಹುದು, ಆದರೆ ದೇವರು ಇಲ್ಲಿಗೆ ಬಿಟ್ಟು ಬಿಡೋದಿಲ್ಲ. ನನಗೊಬ್ಬ ದೇವರಿದ್ದಾನೆ. ಆಮೆನ್. ಕೀರ್ತನೆ 3:3 ಹೇಳುತ್ತೆ, ಕೀರ್ತನೆ 3:3 ದಾವೀದನೇ ಹೇಳ್ತಾನೆ, ಸ್ವಂತ ಮಗ ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ಸ್ವಂತ ಮಗ ಅಟ್ಟಿಸ್ಕೊಂಡು ಗುಡ್ಡಗಳ ಮೊರ್ಯ ಗುಡ್ಡದಲ್ಲಿ ಬರ್ತಾ ಇದ್ದಾನೆ. ಆಗ ದಾವೀದನು 3:3ನೇ ಕೀರ್ತನೆ 3:3 ಹೇಳ್ತಾನೆ, ಆವಾಗ ಹೇಳ್ತಾನೆ, ಮಗನೇ ಅಟ್ಟಿಸ್ಕೊಂಡು ಬರುವಾಗ ಹೇಳ್ತಾನೆ, ಆದರೂ ಮಗನೇ ದೂರ ಆದ್ರು, ಮಗನೇ ದ್ವೇಷಿಯಾಗಿ ನಡೆದ್ರು, ಮಗನೇ ಅಟ್ಟಿಸ್ಕೊಂಡು ಬರ್ತಾ ಇದ್ರು, ಮಗನಿಂದನೇ ನನ್ನ ಸರ್ವಸ್ವ ಹಾಳಾಯಿತು ಅಂತ ದಾವೀದನಿಗೆ ಗೊತ್ತಿದ್ರು ಕೂಡ ದಾವೀದ ತನ್ನನ್ನು ಬಲಪಡಿಸ್ಕೊಂಡು ಹೇಳ್ತಾನೆ, ಯೆಹೋವನೇ ನೀನೇ ನನ್ನ ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು. ನನ್ನ ಮಗ ನನ್ನ ಗೌರವ ತೆಗೆದಿರಬಹುದು, ನನ್ನ ಮಗ ನನಗೆ ವಿರುದ್ಧವಾಗಿ ಎದ್ದು ಸೈನ್ಯಗಳೊಟ್ಟಿಗೆ ನನ್ನನ್ನು ಅಟ್ಟಿಸ್ಕೊಂಡು ಬರಬಹುದು, ಆದರೆ ನಾನು ನಂಬುತ್ತೇನೆ ನನ್ನ ಗೌರವವು ನಿನ್ನ ಕೈಯಲ್ಲಿದೆ. ನನ್ನ ಗೌರವವನ್ನು ಕಾಪಾಡುವ ದೇವರು ನೀನಾಗಿದ್ದೀಯಾ.
ಕರಗಳನ್ನು ತಟ್ಟುತ್ತಾ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಇವತ್ತೆಲ್ಲರ ಮುಂದೆ ತಲೆ ತಗ್ಗಿಸಿರ್ಬೋದು ನಾನು. ದಾವೀದ ಹೇಳ್ತಾನೆ, ಎಲ್ಲ ಸ್ವಂತ ಮಗ ಅಪ್ಪನನ್ನು ಅಟ್ಟಿಸ್ಕೊಂಡು ಇಷ್ಟು ದಿನ ಸಾಕಿ ಸಲಹಿ ಪ್ರೀತಿ ತೋರಿಸಿದ ಮಗ ಅಟ್ಟಿಸ್ಕೊಂಡು ಬರುವಾಗ ದಾವೀದ ಹೇಳಿದ ಮಾತು, ನನ್ನ ತಲೆ ಎತ್ತುವಂತೆ ಮಾಡ್ತೀಯ ದೇವರೇ. ಆಮೇನ್. ಇವತ್ತು ತಲೆ ತಗ್ಗಿಸಿರ್ಬೋದು ನಾನು ಎಲ್ಲರ ಮುಂದೆ. ಎಲ್ಲರೂ ನನಗೆ ಅಪವಾದ ಹೇಳ್ಬೋದು, ಎಲ್ಲರೂ ನನ್ನನ್ನು ಛೇಡಿಸಿ ಮಾತನಾಡಬಹುದು, ಎಲ್ಲರೂ ನನಗೆ ಗೌರವ ಇಲ್ಲ ಅಂತ ಹೇಳ್ಬೋದು. ಆದರೆ ನನ್ನ ಗೌರವ ನಿನ್ನ ಕೈಯಲ್ಲಿದೆ ದೇವರೇ. ನಾನು ತಲೆ ಎತ್ತುವಂತೆ ಮಾಡುವ ಆತನು ನೀನಾಗಿದ್ದೀಯಾ ಎನ್ನುವುದಾಗಿ ದಾವೀದನು ಮೊರೆ ಇಡ್ತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳ್ರಿ. ಆಮೇನ್. ಸೋತು ಹೋದ ಅವಸ್ಥೆಯಲ್ಲಿ ಕೆಲವೊಮ್ಮೆ ಕಣ್ಣೀರು ಏನಂತ ಹೇಳಿದ್ರೆ ಅದು ಒನ್ ಡ್ರಾಪ್ ಅಲ್ಲ. ಕಣ್ಣೀರು ಕೆಲವೊಮ್ಮೆ ದುಃಖ ಆದಾಗ, ಮನಸ್ಸಿಗೆ ನೋವಾದಾಗ, ವೇದನೆ ಆದಾಗ, ಯಾರು ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಬಂದಾಗ, ಏನೆಲ್ಲ ಮಾಡಿದೆ ವ್ಯರ್ಥ ಆಯ್ತಲ್ಲ ಅಂತ ಅನಿಸಿದಾಗ, ಕಣ್ಣೀರು ತನ್ನಷ್ಟಕ್ಕೆ ಅದು ಇಳಿದು ಹೋಗುವಾಗ ಒಂದು ಹೇಳ್ರಿ, ನನಗೊಬ್ಬ ದೇವರಿದ್ದಾನೆ, ಅವನ ಕೈ ಬಿಡಲ್ಲ. ಯಾರು ಬಿಟ್ಟು ಹೋದ್ರು ಅವನು ಬಿಟ್ಟು ಹೋಗಲ್ಲ. ಕಾರಣ ಕರ್ದಿರೋದು ಅವನು. ಆಮೇನ್. ಕೀರ್ತನೆ 4:3 ಹೇಳ್ತಾನೆ, ಅದೇ ದಾವೀದನು ಕೀರ್ತನೆ 4:3 ಹೇಳ್ತಾನೆ, ಇದು ನಿಮಗೆ ನೆನಪಿರಲಿ, ದೇವರು ನಿಮ್ಮನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆ. ಹಾಗಾಗಿ ನಿನ್ನ ಕಣ್ಣೀರಲ್ಲ, ಯಾವ ತಗ್ಗಿನ ಅವಸ್ಥೆಯಲ್ಲಿ ನೀನು ಹಾದು ಹೋದ್ರು ನನ್ನ ದೇವರು ಬಿಡಲ್ಲ. ಆಮೇನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪೌಲನು ಕೂಡ ಅದನ್ನೇ ಹೇಳೋದು, ಒಂಟಿತನದಲ್ಲಿದ್ದಾಗ ಆತನ ಬಲಪಡಿಸಿಕೊಳ್ಳೋದು ತನ್ನ ದೇವರಿಂದಲೇ. ಆಮೇನ್. ಹಾಲೆಲೂಯ. 4ನೇದಾಗಿ ದಾವೀದನು ದೇವರಿಂದ ವಾಕ್ಯವನ್ನು ಹೊಂದಿದನು. ಆಮೇನ್. ಏನೋ ದಾವೀದನು ಯಾರಿಂದ ವಾಕ್ಯ ಹೊಂದಿದನು? ದೇವರಿಂದ ವಾಕ್ಯ. ವರ್ಡ್ ಆಫ್ ಗಾಡ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಸೋತು ಹೋದಾಗ, ನಾವು ಕುಗ್ಗಿ ಹೋದಾಗ ಕೆಲವರು ಬೈಬಲ್ಲೇ ಮುಟ್ಟೋದಿಲ್ಲ. ಅದೇ ದೊಡ್ಡ ತಪ್ಪು, ಅದೇ ದೊಡ್ಡ ತಪ್ಪು. ನಾವು ಸೋತು ಹೋದಾಗ, ಕುಗ್ಗಿ ಹೋದಾಗ, ಮನೆಯಲ್ಲಿ ಅಸಮಾಧಾನ ನಡೆಯುವಾಗ, ಮನೆಯಲ್ಲಿ ಏನೆಲ್ಲ ನಡೆಯುವಾಗ ನಿಮಗೆ ಬೈಬಲ್ ಮುಟ್ಟಕ್ಕೆ ಆಗಲ್ಲ. ಆ ದಿನ ಇಡೀ ಬೈಬಲ್ ಮುಟ್ಟಕ್ಕಾಗಲ್ಲ. ಕಾರಣ ಶತ್ರು ಮಾಡುವ ಪ್ಲಾನು. ನೀನು ದೇವ್ರ ವಾಕ್ಯ ಹೊಂದಿದ್ರೆ ಬಿಡುಗಡೆ ಹೊಂದ್ತೀಯ. ಮ್ಯಾನ್. ದಾವೀದ ಏನು ಮಾಡ್ತಾನೆ? ದೇವರ ಶಬ್ದವನ್ನು ಕೇಳ್ತಾನೆ. ಅದರಲ್ಲಿ ನೀವು ನೋಡಿರ್ಬೋದು, ದೇವರ ಶಬ್ದ ಅಂತ ಹೇಳಿದರೆ 2 ಸಾಮುವೇಲ 30 ದೇವರು ಹೇಳಿದ್ದು, ಹೋಗು ಅವ್ರು ನಿನಗೆ ಸಿಕ್ಕುವವರು, ಹೋಗು ಅಟ್ಯಾಕ್ ಮಾಡು, ಗೋ ಅಟ್ಯಾಕ್, ಅವರು ನಿನಗೆ ಸಿಕ್ಕುತ್ತಾರೆ. ಯಾರು ಹೇಳಿದ್ದು? ದೇವರು ಹೇಳಿದ್ದು. ಆಮೇನ್. ಸೊ ಹಾಗಾಗಿ ಈ ಸಂದರ್ಭದಲ್ಲಿ, ಕಳೆದುಕೊಂಡ ಸಂದರ್ಭದಲ್ಲಿ ಕಣ್ಣೀರಿಡಬೇಕು. ಆಮೇನ್. ಅನಂತರ ಕಹಿಯನ್ನು ತ್ಯಜಿಸಬೇಕು. 3ನೇದಾಗಿ ತಮ್ಮನ್ನು ತಾವೇ ಬಲಪಡಿಸಿಕೊಳ್ಬೇಕು ದೇವ್ರ ವಾಕ್ಯದಲ್ಲಿ. 4ನೇದು ದೇವರ ಶಬ್ದ ಕೇಳಬೇಕು. ದೇವರ ಶಬ್ದ ಕೇಳಿದೆಯಾ, ಅದು ಅಲ್ಲಿ ಮುಗೀತು. ಏನೋ ಏನೆಲ್ಲ ಬರಲಿ ಅದು ನಡೆದೇ ನಡೀತದೆ. ಎಷ್ಟೇ ಕಣ್ಣೀರಿರಲಿ ಸಂತೋಷ ಆಗತ್ತೆ. ದಾವೀದ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋದಾಗ, ಆ ಪಟ್ಟಣ ಸುಟ್ಟು ನಾಶವಾದಾಗ, ಹೊಗೆ ಬಂದಾಗ, ಬೆಂಕಿ ಬಂದಾಗ, ಅದರಲ್ಲಿ ಮುಂದೆ ನೋಡುತ್ತೇವೆ 1 ಸಾಮುವೇಲ 30ನೇ ಅಧ್ಯಾಯದ 16ನೇ ವಾಕ್ಯ. ಅಲ್ಲಿ 1ನೇ ವಾಕ್ಯದಲ್ಲಿ ಎಲ್ಲ ಕಳ್ಕೊಂಡ, ಇಷ್ಟು ಕಾರ್ಯ ಮಾಡ್ದ, ತನ್ನನ್ನು ಬಲಪಡಿಸಿಕೊಂಡ, ತನ್ನನ್ನು ತಾನೇ ಬಲಪಡಿಸಿಕೊಂಡ, ಕಣ್ಣೀರಿಟ್ಟ, ದೇವ್ರ ವಾಕ್ಯದನ್ನು ತರಿಸಿದ, ಅನಂತರ ದೇವ್ರ ಶಬ್ದ ಕೇಳಿದ. 16ನೇ ವಾಕ್ಯದಲ್ಲಿ ಏನಾಯ್ತು ನೋಡ್ರಿ. ಹೋದಾಗ ಏನ್ ಮಾಡಿದ್ರು? ಹ್ಯಾಪಿ ಆಗಿದ್ರು, ಸಂತೋಷ, ಜಾಯ್ಫುಲ್ ಆಗಿ ಕೊಳ್ಳೆಯನ್ನ ಎದುರುಗೊಂಡ್ರು, ಸಂತೋಷ ಪಟ್ರು, ಕುಡಿದ್ರು, ಕುಣಿದ್ರು, ಎಂಜಾಯ್ ಮಾಡಿದ್ರು. ಹಾಲೆಲೂಯ. ಆ ಅಧ್ಯಾಯದ 1ನೇ ವಾಕ್ಯದಲ್ಲಿ ದಾವೀದನು ಕಣ್ಣೀರಿಟ್ಟನು, ಮನ ಮರುಗಿದನು, ವೇದನೆಗೆ ಒಳಪಟ್ಟನು, ಎಲ್ಲ ನಷ್ಟವಾಯಿತು. ಆದರೆ 4 ವಿಷಯಗಳನ್ನು ಆತನು ಮಾಡುವಾಗ 16ನೇ ವಾಕ್ಯದಲ್ಲಿ ಹೇಳುತ್ತೆ, ಆತನು ಸಂತೋಷಿಸಿ ಉಂಡು ಕುಡಿದು ಕುಣಿದಾಡುತ್ತಾ ಅಲ್ಲಿನ ಬಯಲಿನಲ್ಲಿ ವ್ಯಾಪಿಸಿ
ತಪ್ಪಿಸಿಕೊಂಡರು. ಇಲ್ಲಿ ತಟ್ಟನೆ ಎದ್ದು ನಿಂತು ದೇವರು ಕೊಟ್ಟಂತ ಈ ವಾಕ್ಯ, ಓ ದೇವರು ಆತನಿಗೆ ಸೈತಾನನು ಏನ್ ಮಾಡಿದ ಅಂದ್ರೆ ಇವನನ್ನ ಹುಚ್ಚನಾಗಿ ಮಾಡಬೇಕು ಅಂತ ಅನಿಸ್ಕೊಂಡ. ಆದ್ರೆ ದಾವೀದನು ಸೈತಾನನನ್ನೇ ಹುಚ್ಚನಾಗಿ ಮಾಡಿದ. ಕಾರಣ ಸಿಕ್ಕಿದ ಕೊಳ್ಳೆಯಲ್ಲಿ ಆತನು ಸಂತೋಷವನ್ನು ಅನುಭವಿಸಿದ. ಅಲ್ಪ ನಿಮಿಷ ಪ್ರಾರ್ಥಿಸ್ರಿ. ಏನೆಲ್ಲ ಕಳ್ಕೊಂಡಿದ್ದೀರೋ ನೆನಪು ಮಾಡ್ಕೊಳ್ರಿ. ನಿಮ್ಮ ಹಣ ನಷ್ಟ ಆಗಿರ್ಬಹುದು, ನಿಮ್ಮ ಆರೋಗ್ಯ ನಷ್ಟವಾಗಿರ್ಬಹುದು, ನಿಮ್ಮ ಬಿಸ್ನೆಸ್ ನಷ್ಟವಾಗಿರ್ಬಹುದು, ನಿಮ್ಮ ಕೆಲಸ ನಷ್ಟವಾಗಿರ್ಬಹುದು, ನಿಮಗೆ ಬರುವಂತ ಆದಾಯ ಕೈ ತಪ್ಪಿ ಹೋಗಿರಬಹುದು, ಅನೇಕ ಕೆಲಸಗಳಲ್ಲಿ ಕೈ ತಪ್ಪಿ ಹೋಗಿರಬಹುದು. ಡಾಕ್ಟರ್ ನಿಮಗೆ ವಿರೋಧವಾಗಿ ಹೇಳಿರ್ಬಹುದು. ಡಾಕ್ಟರ್ ಹೇಳಿರುವ ರಿಪೋರ್ಟ್ ಆಗಲ್ಲ, ಇದು ನಡೆಯಲ್ಲ ಅಂತ ಹೇಳಿರ್ಬಹುದು. ಆದರೆ ನಿನ್ನ ಅಳುವ ಸಮಯ ಮುಗಿದಿದೆ. ದೇವರು ನಿನಗೊಂದು ಸೀಸನ್ ಅನ್ನು ಕೊಡ್ತಾ ಇದ್ದಾರೆ. ಆ ಸೀಸನ್